ನಾವು ನೋಡುವಾಗ ರೂತಳು ಒಂದು ಇಸ್ರಾಯೇಲ್ ಸ್ತ್ರೀ ಅಲ್ಲ, ಅವಳು ಅನ್ಯ ಸ್ತ್ರೀಯಾಗಿರುವ ಅವಳನ್ನು ದೇವರು ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ಗೊತ್ತಿದ್ರೆ? ಮಧ್ಯದಲ್ಲಿ ದೇವರು ಪ್ಲೇಸ್ ಮಾಡಿದ್ದಾರೆ. ದೇವರಿಗೆ ಗೊತ್ತು ಎಲ್ಲಿ ಪ್ಲೇಸ್ ಮಾಡಬೇಕಂತ, ದೇವರಿಗೆ ಗೊತ್ತು ನಮ್ಮನ್ನು ಎಲ್ಲಿ ಮಡಗಬೇಕಂತ. ಅದು ಒಂದು ವೇಳೆ ನಿಮ್ಮ ಕಥೆಯಾಗಿರ್ಬೋದು, ಒಂದು ವೇಳೆ ನನ್ನ ಕಥೆಯಾಗಿರ್ಬೋದು. ಆದರೆ ಆ ಒಂದು ಕಥೆಯಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ನಮ್ಮ ನೋಡೋಣ. ನಾವು ನೋಡಿದ್ದೀವಿ, ನಿಮ್ಗೆಲ್ಲರಿಗೆ ಪರಿಚಯ ಇರುವಂಥ ಒಂದು ಭಾಗ ರೂತಳ ಪುಸ್ತಕ ಅಲ್ವಾ? ಎಷ್ಟು ಜನ ಓದಿದ್ದೀರಾ? ಆಮೇಲೆ ರೂತಳ ಪುಸ್ತಕ, ಅದರಲ್ಲಿ ಇರುವ ಕಾರ್ಯಗಳೆಲ್ಲ ನಿಮಗೆ ಗೊತ್ತಿದೆ. ಅದರಲ್ಲಿ ನಾವು ನೋಡಬೇಕಾದ್ರೆ ಒಂದು ಫ್ಯಾಮಿಲಿ ಇಸ್ರಾಯೇಲ್ ಬಿಟ್ಟು ಮೊವಾಬ್ ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅವರ ಜೀವಿತದಲ್ಲಿ ಏನಂದರೆ ಒಂದು ಬರಗಾಲ ಬಂತು. ಆ ಬರಗಾಲ ಬಂದಾಗ ಅದು ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ಏನು ಮಾಡಿದರು? ಇನ್ನೊಂದು ಕಡೆ ಮೊವಾಬ್ ದೇಶಕ್ಕೆ ಹೋದರು. ಅವರು ಅಂದ್ಕೊಂಡಿದ್ದು ಮೊವಾಬ್ ದೇಶದಲ್ಲಿ ಚೆನ್ನಾಗಿ ಇರ್ಬೋದು ಅಂತ. ಅವರು ಅಲ್ಲಿ ಹೋಗುವಾಗ 4 ಜನರಾಗಿ ಹೋದರು. ನವೋಮಿ, ಅವರ ಗಂಡ, ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ. ಆದರೆ ಅಲ್ಲಿ ಹೋಗಿ ಒಂದು 10 ವರ್ಷ ಒಳಗಡೆ ಶಿ ಲಾಸ್ಟ್ ಹರ್ ಹಸ್ಬೆಂಡ್, ಶಿ ಲಾಸ್ಟ್ ಹರ್ 2 sons. ಅವಳದ ಗಂಡನೂ ಸತ್ತೋದ್ರು, 2 ಮಕ್ಕಳು ಸತ್ತೋದ್ರು. ಇವಾಗ ನಮ್ಮ ಜೀವಿತದಲ್ಲಿ ಇದೇ ಥರ ಒಂದು ಪರಿಸ್ಥಿತಿ ಬಂದರೆ ನೀವೇನು ಹೇಳ್ತೀರಾ? ನಾವು ಒಂದು ಕಡೆ ಹೋಗಿದ್ವಿ, ಒಂದು ಕಡೆ ಹೋಗಿ ಮಕ್ಕಳನ್ನು ಮದುವೆ ಮಾಡಿಸಿ, ಅದಾದಮೇಲೆ ಗಂಡ ಸತ್ತೋಗ್ತಾ ಇದ್ದಾರೆ, ಮತ್ತು ಮಕ್ಕಳು ಸತ್ತೋಗ್ತಾ ಇದ್ದಾರೆ. ನೀವೇನು ಹೇಳ್ತೀರಾ ಅವರ ಬಗ್ಗೆ? ಒಂದು ಶಾಪ ಇರುವಂಥ ಮನೆ, ಇವರೇನೋ ಮಾಡಿದ್ದೀರಿ, ಅದಕ್ಕೆ ಶಾಪ ಬಂತು ಅಂತೆಲ್ಲರೂ ಅವರ ಮೇಲೆ ಎಲ್ಲರೂ ಕೆಟ್ಟದಾಗಿ ಮಾತಾಡಿರ್ಬೋದು, ಆ ಶಾಪವನ್ನು ಹಾಕ್ತಾ ಇರ್ಬೋದು. ಆ ಒಂದು ಸಮಯದಲ್ಲಿ ನಾನು ನೋಡುವಾಗ ನವೋಮಿಗೆ ಗೊತ್ತಾಗ್ತಾ ಇದೆ, ನಾವು ಬಿಟ್ಟು ಬರದಾದ ನಾನು ಅಲ್ಲೇ ಇರಬೇಕಾಗಿತ್ತು. ನಾನು ಇಸ್ರಾಯೇಲ್ ಅವರು ಬೆತ್ಲೆಹೇಮಿನ ಊರವರು. ಬೆತ್ಲೆಹೇಮ್ ಅಂದರೆ ಏನು ಅರ್ಥ? ರೊಟ್ಟಿಯ ಮನೆ, ಅಪ್ಪದ ಮನೆ ಎಂಬುದಾಗಿ. ಆ ಅಪ್ಪನ ನಾನು ಹೇಳ್ತೀನಿ, ಅಪ್ಪದ ಮನೆ, ರೊಟ್ಟಿಯ ಮನೆ, ನಿನ್ನ ಅಪ್ಪನ ಮನೆ, ನಿನ್ನ ತಂದೆಯ ಮನೆ ಬಿಟ್ಟು ನೀನು ಎಲ್ಲಿ ಹುಡುಕಿ ಹೋಗಿದ್ರೇನು ನಿನಗೆ ಅಲ್ಲಿ ಸಂರಕ್ಷಣೆ ಇರೋದಿಲ್ಲ, ನಿನಗೆ ಲಾಸ್ ಬರುತ್ತದೆ ನಿನ್ನ ಜೀವಿತದಲ್ಲಿ. ಹಾಲೆಲೂಯಾ. ನಾವು ಅಂದ್ಕೊಳ್ತೀವಿ, ನಾನು ಅಲ್ಲಿ ನಮ್ಮ ಪ್ಲಾನ್, ನಮ್ಮ ಚಿಕ್ಕ ಗುಬ್ಬಚ್ಚಿ ಮನಸ್ಸಲ್ಲಿ ನಾವು ಅಂದ್ಕೊಳ್ತೀವಿ, ನಾನು ಅಲ್ಲಿ ಹೋಗಿದ್ರೆ ಚೆನ್ನಾಗಿರುತ್ತೆ, ನನ್ನ ಮಕ್ಕಳು, ನನ್ನ ಗಂಡ ಅಲ್ಲಿ ಹೋಗಿದ್ರೆ ನಾನು ಚೆನ್ನಾಗಿರುತ್ತೆ. ನಮ್ಮ ಬುದ್ಧಿಯಲ್ಲಿ ಪ್ಲಾನ್ ಮಾಡಿ ಹೋಗ್ತೀವಿ, ಅದೆಲ್ಲ ಲಾಸಿಗೆ ಕಾರಣವಾಗುತ್ತೆ. ಆದರೆ ಮತ್ತೆ ನವೋಮಿ ಒಂದು U-turn ತಗೊಳ್ತಾ ಇದ್ರೆ, ಏನೋ ನನ್ನ ಜೀವನದಲ್ಲಿ ಆಗಿದೆ, ನನ್ನ ದೇವರ ಬಿಟ್ಟು ನಾನು ಬರಬಾರದಾಯಿತು, ನಾನು ಅಲ್ಲಿಗೆ ಇರಬೇಕಾಗಿತ್ತು, ನಾನು ಹೋಗ್ಬಿಡ್ತೇನೆ. ಏನೋ ನಾನು ಎಲ್ಲ ತುಂಬಿದವಳಾಗಿ ಬಂದೆ, ಇವಾಗ ನಾನು ಶೂನ್ಯವಾಗಿ ಏನು ಖಾಲಿ ಕೈಯಿಂದ ಹೋಗ್ತೇನೆ ಎಂಬುದಾಗಿ ಅವಳು ಹೇಳಿ, ಅವಳ 2 ಸೊಸೆದವರ ಕರೆದು, ಮಕ್ಕಳೇ ನೀವು ಇಲ್ಲೇ ಇರು, ನಿಮಗೆ ಇನ್ನು ಮತ್ತೆ ಮಕ್ಕಳನ್ನು ಕೊಡೋಕ್ಕೆ ನನಗಾಗೋದಿಲ್ಲ, ನನ್ನ ವಯಸ್ಸಾಗೋಗಿದೆ, ಇನ್ನು ಮಕ್ಕಳು ಹುಟ್ಟಿ ಬಂದರೆ ನಿಮಗೆ ಮದುವೆ ಮಾಡೋಕ್ಕೆ ಅದು ಸರಿಯಾಗೋದಿಲ್ಲ, ಇದೆಲ್ಲವನ್ನು ಹೇಳಿ ಅವಳಿಗೆ ಯಾವ ಒಂದು ನಿರೀಕ್ಷೆ ಇಲ್ಲ. ನವೋಮಿಗೆ ಹೇಳಿದ್ರು, ನಾನು ವಾಪಸ್ಸು ನನ್ನ ವಾರ್ಧಕ್ಯ ಕಾಲ, ನನ್ನ ವಯಸ್ಸು ಕಾಲ ನಾನು ಹೋಗಿ ನನ್ನ ಜನರ ಜೊತೆ ಇದ್ದು ನಾನು ಅಲ್ಲೇ ಕಾಲ ಕಳೆದು ನಾನು ಅಲ್ಲೇ ಸತ್ತೋಗ್ತೀನಿ, ನಾನು ಅಲ್ಲೇ ಇರ್ತೀನಿ ಎಂಬುದಾಗಿ ಅವಳು ಹೇಳಿ ಹೋಗುವಾಗ 2 ಸೊಸೆಯರು ತುಂಬ ಪ್ರೀತಿರು. ಅವರು ಹೇಳಿದ್ರು, ನಿನ್ನ ಜೊತೆ ಬರ್ತೀನಿ ಅಂತ. ಆದರೆ ನವೋಮಿ ಹೇಳಿದ್ರು, ಇನ್ನು ಮತ್ತೆ ನೀವು ಅಲ್ಲಿ ಬಂದರೆ ಇನ್ನು ನಿಮಗೆ ಒಂದು ಗಂಡನನ್ನು ಹುಡುಕಿ ಕೊಡೋಕ್ಕೆಲ್ಲ ನನಗಾಗೋದಿಲ್ಲ, ನೀವು ನಿನ್ನ ಮನೆಗೆ ಹೋಗಿಬಿಡು, ನಿನ್ನ ಸ್ವಂತದವರಿಗೆ ಹೋಗಿಬಿಡು. ಆವಾಗ ಓರ್ಪ ಓಕೆ, ಅವಳ ಫ್ಯೂಚರನ್ನು ನೆನೆಸಿ, ಓಕೆ ಇನ್ನು ಮುಂದೆ ನಾನೆಲ್ಲವನ್ನು ಬಿಟ್ಟು, ನನ್ನ ತಂದೆ ತಾಯಿ ಎಲ್ಲರನ್ನು ಬಿಟ್ಟು, ಅಕ್ಕ ಅಣ್ಣ ತಮ್ಮ ಎಲ್ಲರನ್ನು ಬಿಟ್ಟು, ಫ್ಯಾಮಿಲೀಸನ್ನು ಬಿಟ್ಟು ಹೋಗ್ಬೇಕನ್ನ ಚಿಂತೆ ಮಾಡಿ ಅವಳು ವಾಪಸ್ ಹೋಗ್ಬಿಟ್ರು. ಆದರೆ ಅವಳು ಮಾತ್ರ ಹೋಗಿಲ್ಲ. ಅವಳು ಹೇಳಿದ ಮಾತೆ ನಮಗೆ ಓದೋಣ. ರೂತಳ ಬರೆದ ಪುಸ್ತಕ, ಅದರ 1ನೇ ಅಧ್ಯಾಯದ 16ನೇ ವಾಕ್ಯ. 1ನೇ ಅಧ್ಯಾಯದ 16ನೇ ವಾಕ್ಯ. ಆಮೇನ್. ಅವಳು ಒಂದೇ ಒಂದು ಮಾತು ಹೇಳಿದ್ರು, ನೀನು ಎಲ್ಲಿ ಹೋಗ್ತೀಯೋ ನಾನು ಅಲ್ಲೇ ಹೋಗ್ತೀನಿ, ನೀನು ಎಲ್ಲಿ ವಾಸಿಸ್ತೀಯಾ ಅಲ್ಲೇ ನಾನು ವಾಸಿಸ್ತೀನಿ, ನಿನ್ನ ದೇವರು ನನ್ನ ದೇವರು, ನೀನು ಎಲ್ಲಿ ಮಣ್ಣಾಗ್ತೀವೋ, ನೀನು ಎಲ್ಲಿ ಸತ್ತಿ ಮಣ್ಣಾಗ್ತೀವೋ ಅಲ್ಲಿ ನಾನು ಸಮಾಧಿ ಆಗ್ತೇನೆ ಎಂಬುದಾಗಿ ಅವಳು ಗಟ್ಟಿಯಾಗಿ ಹೇಳಿದ್ರು. ಅವಳಿಗೆ ವಾಪಸ್ ಹೋಗಲಿಕ್ಕೆ ಅವಳಿಗೆ ಮನಸ್ಸಿರಲಿಲ್ಲ. ಆ್ಯಕ್ಚುಲಿ ಅವಳು ವಾಪಸ್ ಹೋಗಬೇಕಿತ್ತು. ನನ್ನ ಬುದ್ಧಿಯಲ್ಲಿದ್ದರೆ, ನಾನು ಆ ಜಾಗದಲ್ಲಿದ್ದರೆ ನಾನು ಅಂದ್ಕೊಳ್ತಾ ಇದ್ರಿ, ನಾನು ಆ ಊರಲ್ಲಿ ಹೋಗಿ ಅನ್ಯ ದೇಶ, ಫಸ್ಟ್ ಆಫ್ ಆಲ್ ಇಸ್ರಾಯೇಲ್ ಜನರು ಮೊವಾಬ್ ದೇಶರಿಗೆ ಮರ್ಯಾದೆ ಕೊಡಲ್ಲ. ಕಾರಣ ಮೊವಾಬ್ ಜನರು ಯಾರು? ಅವರು
ಶಾಪಕ್ಕೆ ಒಳಗಾಗಿರೋ ಒಂದು ವಂಶಾವಳಿ, ಅವರ ಆ ಶಾಪಕ್ಕೆ ಒಳಗಾಗಿರೋ ಒಂದು ಜನಾಂಗವಾಗಿದೆ ಮೋವಾಬ್, ಅಮೋವೇಟ್ಸು. ಅದಕ್ಕೆ ಅವರ ಜೊತೆ ಅವರು ಇಸ್ರಾಯೇಲ್ ಹತ್ರ ಬಂದ್ರೇನು ಅವರಿಗೆ ಬೆಲೆ ಕೊಡೋದಿಲ್ಲ. ಆ ಒಂದು ಸಮಯದಲ್ಲಿ ಅವಳು ಅನ್ಕೊಳ್ತಾ ಇದ್ದಾರೆ, ನನಗೆ ಬೆಲೆ ಕೊಟ್ರೇನೆ, ಬೆಲೆ ಕೊಟ್ಟಿಲ್ಲ ಅಂದ್ರೇನು, ನಿನ್ನ ದೇವರು ನನ್ನ ದೇವರು, ನೀನು ಎಲ್ಲಿ ಹೋಗ್ತೀಯಾ ನಾನು ಅಲ್ಲಿ ಹೋಗ್ತೇನೆ, ಅದಕ್ಕೆ ನಾನೊಂದು ತೀರ್ಮಾನವನ್ನು ತಗೊಂಡಿದ್ದೇವೆ ಎಂಬುದಾಗಿ ಹೇಳುವಾಗ ನವೋಮಿ ಮತ್ತೆ ಅವಳಿಗೆ ಫೋರ್ಸ್ ಮಾಡ್ತಾ ಇಲ್ಲ. ಕಾರಣ ಶಿ ಡಿಟರ್ಮೆಂಟ್, ಅವಳು ತುಂಬವಾಗಿ ಗಟ್ಟಿಯಾಗಿ ಒಂದು ತೀರ್ಮಾನ ತಗೊಂಡಿದ್ರು. ಅದಕ್ಕೆ ದೇವರು ಅವಳನ್ನು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಇವಾಗ ಒಂದು ಅನ್ಯ ಸ್ತ್ರೀ, ನಾನು ಅನ್ಕೊಳ್ತೇನೆ, ನನ್ನ ಒಂದು ವಿಚಾರದಲ್ಲಿ ನಾನು ಅನ್ಕೊಳ್ತೇನೆ, ಯಾವಾಗ ರೂತಳು ಹೇಳಿದ್ರು ನಿನ್ನ ದೇವರು ನನ್ನ ದೇವರು ಅಂತ ಹೇಳುವಾಗ, ಒಂದು ಅನ್ಯ ಸ್ತ್ರೀ ಅದೇ ಥರ ದೇವರ ಬಗ್ಗೆ, ನಮ್ಮ ದೇವರ ಬಗ್ಗೆ ಹೇಳುವಾಗ ನಾನು ಅನಿಸ್ತೇನೆ ಪರಲೋಕವನ್ನೇ ಬಾಗಿ ದೇವರು ಅವಳನ್ನು ನೋಡಿರ್ಬೋದು. ಕಾರಣ ಅದೊಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಆಗಿತ್ತು, ಅವಳ ಜೀವಿತದನ್ನೇ ಬದಲಾಯಿಸುವ ಒಂದು ಡಿಟರ್ಮಿನೇಷನ್. ನಾವು ಹೇಳ್ತೀವಿ ಈ ದೇವರನ್ನು ನಾನು ಹಿಂಬಾಲಿಸ್ತೇನೆ ಎಂಬುದಾಗಿ ನೀವು ಹೇಳುವಾಗ ನಿಮಗೆ ಗೊತ್ತಿಲ್ಲ ನಿನ್ನ ಮೇಲೆ ದೇವರ ಕೃಪೆ ದೊರಕ್ತಾ ಇದೆ. ಹಾಲೆಲೂಯಾ. ಅದಕ್ಕೇನೆ ಅವಳ ಜೀವನದಲ್ಲಿ ದೇವರ ಬಾಗಿಲುಗಳು ಒಂದೊಂದು ಓಪನ್ ಆಗ್ತಾ ಇದ್ದು, ಬೇರೆಯವರು ಅವಳು ನೋಡುವಾಗ ಅವಳ ಮೇಲೆ ಹೊಟ್ಟೆಯುರಿ ಬರಬಹುದಿತ್ತು. ಕಾರಣ ಏನಂದ್ರೆ ಅವಳು ಹೋಗೋ ಕಡೆ ಎಲ್ಲ ದೇವರನ್ನು ಆಶೀರ್ವದಿಸ್ತಾ ದೇವರು ಹೋಗ್ತಾ ಇದ್ರು. ನಾನು ರೂತಳ ಪುಸ್ತಕ ನೋಡುವಾಗ ಒಂದು 4 ಅಧ್ಯಾಯ ಇದೆ. ಎಷ್ಟು ಅಧ್ಯಾಯವಿದೆ? 4 ಅಧ್ಯಾಯ. ಫಸ್ಟ್ ಅಧ್ಯಾಯ ಸ್ಟಾರ್ಟ್ ಮಾಡೋದೇ ಟ್ರಾಜಡಿ. ಎಲ್ಲರೂ ಸತ್ತೋದು ಹಂಗೇನೆ ಒಂದು ಸ್ಟಾರ್ಟ್ ಮಾಡೋದು. ಆ ಒಂದು ಬುಕ್ ಸ್ಟಾರ್ಟ್ ಮಾಡೋದು ವಿತ್ ಟ್ರಾಜಡಿ. ದ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ಸ್ ವಿತ್ ಟ್ರಾಜಡಿ. ಸೆಕೆಂಡ್ ಚಾಪ್ಟರ್ ಏನು ಮಾಡ್ತಾ ಇದ್ದಾರೆ, ಅವಳೊಂದು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಏನು ಕೆಲಸಕ್ಕೆ? ಅಲ್ಲಿ ಬಿದ್ದಿರುವ ತೆನೆಗಳನ್ನು ಕೂಡಿಸುವುದಕ್ಕೆ ಅವಳು ಹೋಗ್ತಾ ಇದ್ದಾಳೆ. 2ನೇ ಅಧ್ಯಾಯದಲ್ಲಿ ಅವಳ ಕೆಲಸ ಏನು? ಶಿ ವಾಸ್ ಡೂಯಿಂಗ್ ಗ್ಲೀನಿಂಗ್ ಅಂದರೆ ಎಲ್ಲಿ ಏನು ಬಿದ್ದಿರ್ತೀವೋ ಅಲ್ಲಿ ಇಲ್ಲಿ ಬಿದ್ದಿರೋದೆಲ್ಲ ನಾವು ಆಯಿಸ್ಕೊಳ್ಳೋದು, ಅದೆಲ್ಲ ಸೇರಿಸ್ಕೊಳ್ಳೋದು, ಕೂಡಿಸ್ಕೊಳ್ಳೋದಕ್ಕೆ ಗ್ಲೀನಿಂಗ್ ಅಂತ ಹೇಳ್ತೀನಿ. ಅವಾಗ 2ನೇ ಅಧ್ಯಾಯದಲ್ಲಿ ಅವಳು ಏನು ಮಾಡಿದ್ರು, ಅವಳು ಎಲ್ಲ ಕಲೆ ಹಾಕ್ತಾ ಇದ್ದು ಅದೆಲ್ಲವನ್ನು ಕೂಡಿಸ್ತಾ ಇದ್ಳು. 3ನೇ ಅಧ್ಯಾಯದಲ್ಲಿ ಅವಳು ಬೋವಸನ್ನು ಮೀಟ್ ಮಾಡ್ತಾ ಇದ್ರೆ, ಬೋವಸನ್ನು ಭೇಟಿ ಆಗ್ತಾ ಇದೆ. 4ನೇ ಅಧ್ಯಾಯದಲ್ಲಿ ಅವಳು ವಂಶಾವಳಿ ದೇವರು ಪುನಾರಂಭಿಸಿದ್ದಾರೆ. ಹಾಲೆಲೂಯಾ. 4 ಅಧ್ಯಾಯವಿರೋದು, ಆದರೆ ಆ 4 ಅಧ್ಯಾಯಗಳು ಇಟ್ ಟಾಕ್ಸ್ ಎ ಲಾಟ್, ಇಟ್ ಟಾಕ್ಸ್ ಎ ವಾಲ್ಯೂಮ್. ಅದರಲ್ಲಿ ತುಂಬ ಕಾರ್ಯಗಳು ಮಾತಾಡ್ತಾರೆ. ಅವಳು ಏನು ಮಾಡಿದಾಳೆ, ಅವಳ ಜೀವನ ಹೆಂಗೆ ದೇವರು ಮುಂದೆ ನಡೆಸಿದ್ರು, ಅವಳಲ್ಲಿ ಯಾವ ಗುಣಲಕ್ಷಣಗಳಿತ್ತು, ಅವಳು ಏನು ಮಾಡಿದರು, ಅದನ್ನ ಕುರಿತಾಗಿ ಇವತ್ತು ನಾವು ಚಿಂತೆ ಮಾಡೋಣ. ಅದನ್ನ ಬಗ್ಗೆನೇ ಇವತ್ತು ಹೆಡ್ಡಿಂಗು ಆರ್ಟ್ ಆಫ್ ಗ್ಲೀನಿಂಗ್, ಅಂದರೆ ಕಲೆ ಹಾಕುವ ಕಲೆ. ಇದೊಂದು ಕಲೆ ಆಗಿದೆ ನಮ್ಮ ಜೀವನದಲ್ಲಿ. ದೇವರು ನಮ್ಮನ್ನು ಕೆಲವೊಂದು ಕಲೆಗಳನ್ನು ಕಲಿಸ್ತಾರೆ. ದೇವರ ಆಲಯದಲ್ಲಿ ಬರುವಾಗ ನೀವು ಕೆಲಸ ಮಾಡುವ ಕಡೆ ನೀವೇನು ಮಾಡಿದ್ರೇನು, ಇವಾಗ ನೀವು ಒಂದು ಚಿಕ್ಕ ಕೆಲಸ ಮಾಡ್ತಾ ಇರ್ಬೋದು, ಅದು ಒಂದು ಕಲೆಯಾಗಿ ದೇವರು ಮಾರ್ಪಡಿಸ್ತಾರೆ. ನಿನ್ನ ದೇವರು ಚರ್ಚಲ್ಲಿ ಕರ್ಕೊಂಡ್ಬಂದು ಒಂದೊಂದು ಚಿಕ್ಕ ವಾಲಂಟಿಯರ್ಸ್ ಆಗಿ ಚಿಕ್ಕ ಕಾರ್ಯಗಳು ಕೊಟ್ಟಿರ್ಬೋದು, ಅದು ಒಂದು ಕಲೆ ಹಾಕೋದು. ನೀವು ಅದೇನು ಕಲೆ ಹಾಕೋದು. ನಿನ್ನ ದೇವರು ಎಲ್ಲಿ ಮಡಗಿರ್ತೀರೋ ಅಲ್ಲಿ, ನಿನ್ನ ಕುಟುಂಬದಲ್ಲಿ ಮಡಗಿರ್ತೀರೋ ಅಲ್ಲಿನೂ ನೀವು ಮಾಡಬೇಕಾಗಿರೋ ಕಲೆ ಹಾಕೋ ವಿಷಯ. ಆ ಒಂದು ಆರ್ಟನ್ನೇ ನಾವು ನೋಡಕ್ಕೆ ಹೋಗ್ತಾ ಇದ್ದೀನಿ. ಅವಳ ಜೀವನದಲ್ಲಿ ಒಂದೇ ಒಂದು ಸ್ತ್ರೀ, ನನಗೆ ರೂತಳ ಪುಸ್ತಕ ನನ್ನ ತುಂಬ ಟಚ್ ಮಾಡಿದೆ. ಆ ಒಂದು ಬುಕ್ಕು ನಾನು ಓದ್ತಾ ದೇವರು ಮತ್ತೆ ದೇವರು ನನ್ನೊಟ್ಟಿಗೆ ಮಾತಾಡ್ತಾರೆ. ಇನ್ನೊಂದು ವಿಷಯ, ಒಂದೊಂದು ಹೊಸ ಟೈಟಲ್ಸ್ ದೇವರು ಕೊಡ್ತಾರೆ. ಈ ಒಂದು ಟೈಟಲ್ ದೇವರೇ ಕೊಟ್ಟಿರೋದು. ನಾನು ಒಂದು ದಿವಸ ಕೆಳಗಡೆ ಚರ್ಚಲ್ಲಿ, ಇಂಗ್ಲೀಷ್ ಚರ್ಚಲ್ಲಿ ಚಿಕ್ಕದಾಗಿ ಒಂದು ಸಂದೇಶ ಕೊಟ್ಟು ಬರುವಾಗ, ನಾನು ಸ್ಟೆಪ್ ಹತ್ತಿ ಬರುವಾಗ ದೇವರು ಮಾತಾಡಿದ್ರು, ಪ್ರಿಪೇರ್ ಫಾರ್ ಒಂದು ಟೈಟಲ್ ಕೊಟ್ಟರು, ಆರ್ಟ್ ಆಫ್ ಗ್ಲೀನಿಂಗ್. ನಾನು ಏನಪ್ಪ ಈ ಆರ್ಟ್ ಆಫ್ ಗ್ಲೀನಿಂಗ್ ಅಂತ ನಾನು ಶಬ್ದ ಕೇಳಿದೆ. ಮತ್ತೆ ನಾನು ಅದು ಚೆಕ್ ಮಾಡಿದಾಗ ನಮ್ಮ ಜೀವನದಲ್ಲಿ ದೇವರು ಏನೇನು ಮಡಗಿರ್ತೀರೋ ನಮ್ಮ ಉಳಿದ ಅವಸ್ಥೆಯಲ್ಲಿ ಅದರಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಮುಂದೆ ಹೋಗಬೇಕು, ಅದನ್ನ ಕುರಿತಾಗಿ ನಾವು ಹೇಳಬೇಕಾಗಿರೋ ಕಲಿಬೇಕಾಗಿರೋ ವಿಷಯನೇ ಆರ್ಟ್ ಆಫ್ ಗ್ಲೀನಿಂಗ್. ಸ್ಲೈಡ್ಸ್ ಪ್ಲೀಸ್. ಸೊ ನಾ ಕರೆಕ್ಟ್ ಅಲ್ವಾ? ಕನ್ನಡದಲ್ಲಿ ಕಲೆ ಹಾಕುವ ಕಲೆ. ಓಕೆ, ಕಲೆ ಹಾಕೋದೇನೆಂದರೆ ಉಳಿದದು ನಿನ್ನ ಹತ್ರ ಏನಿದೆಯೋ ಅದರಲ್ಲಿ ನೀನು ನಂಬಿಗಸ್ತರಾಗಿದೆಯೋ. ನಿನಗೆ ಒಂದು ವೇಳೆ ಪಾತ್ರ ತೊಳೆಯೋ ಕೆಲಸ ಕೊಟ್ಟಿದ್ದೀರಾ, ನಿನಗೆ ಏನಾದರೂ ಒಂದು ಚಿಕ್ಕ ಕೆಲಸ ಕೊಟ್ಟಿದ್ದೀರಾ, ಅದರಲ್ಲಿ ನೀನು ಮಾಡು. ಅದು ಮಾಡುವಾಗ ನಿನಗೋಸ್ಕರ ದೇವರು ಅನೇಕ ಕಾರ್ಯಗಳು ದೇವರು ಮಾಡುವ ದೇವರಾಗಿದ್ದಾರೆ. ಫಸ್ಟ್ ಸ್ಲೈಡ್. ನನಗೆ ದೇವರು ಒಂದು 22 ಪಾಯಿಂಟ್ಸ್ ಕೊಟ್ಟಿದ್ದಾರೆ.
22 ಗುಣಲಕ್ಷಣಗಳು ನಾನು ಅದೇ ಒಂದೊಂದು ಅಧ್ಯಾಯದಲ್ಲಿ ನಿಂದು ನಾನು ರೂತಳ ಕುರಿತಾಗಿ ಚಿಂತೆ ಮಾಡುವಾಗ ಒಂದೊಂದು ಪಾಯಿಂಟ್ಸು. ನಾವು ಇವತ್ತು 22 ಪಾಯಿಂಟ್ಸ್ ಬೇಗನೆ 22 ಪಾಯಿಂಟ್ಸ್. ಫಸ್ಟು ಇದು ನಿಮ್ಗೆ ಅರ್ಥ ಆಯ್ತಲ್ಲ, ಗ್ಲೀನಿಂಗ್ ಅಂದರೆ ಏನು, ನಿಮಗೆ ಏನೇನು ದೇವರು ಸೇವೆ ಆಗಿರ್ಬೋದು, ನಿಮ್ಮ ಜೀವದಲ್ಲಿ ಏನೇ ಕೊಟ್ಟಿರ್ಬೋದು, ಆ ವಿಷಯದಲ್ಲಿ ನಿಮಗೆ ಪಾಯಿಂಟ್ಸ್ ಬೇಕಿದ್ರೆ ಬರಿಬೋದು. ನಿಮಗೆ ಯಾವ ಕೆಲಸಗಳು ಕೊಟ್ಟಿದ್ದೀವೋ ಅದರಲ್ಲಿ ನೀವು ನಿಂತುಕೊಂಡು ಮಾಡುವುದಕ್ಕೆ ಗ್ಲೀನಿಂಗ್ ಅಂತ ಹೇಳೋದು. ನೆಕ್ಸ್ಟ್, ಇಟ್ಸ್ ನಾಟ್ ಕಮಿಂಗ್. ಓಕೆ, ಫಸ್ಟ್ ಓಕೆ ಲೆಟ್ ಅಸ್ ವೇಟ್, ನಾನು ಮಾತಾಡ್ತೀನಿ. ಫಸ್ಟು ಅವಳಲ್ಲಿ ಕಂಡು ಬಂದಿರುವ ಗುಣಲಕ್ಷಣ ಏನಂದರೆ ಹ್ಯೂಮಿಲಿಟಿ ಅಂದರೆ ಏನು, ತಾಳ್ಮದೆ. ಅವಳಿಗೆ ಇವಾಗ ಅವಳು ಒಂದು ಒಳ್ಳೆ ಸಮಯಗೋಸ್ಕರ ಕಾದಿರಲಿಲ್ಲ. ನಮಗೆ ಗೊತ್ತಿದೆ, ನಾವು ರೂತಳ ಫಸ್ಟ್ ಅಧ್ಯಾಯವನ್ನು ಓದುವಾಗ ನವೋಮಿ ಜೊತೆ ಪ್ರಯಾಣ ಮಾಡಿ ಬರ್ತಾ ಇದ್ದಾಳೆ. ಎಲ್ಲರೂ ಕೇಳಿಸ್ತಾ ಇದ್ದಾರಲ್ಲ, ನವೋಮಿ ಜೊತೆ ಪ್ರಯಾಣ ಮಾಡಿ ಬಂದು ಅದೇ ದಿವಸ ಅವಳು ರೀಚ್ ಆಗಿದೆಯೋ ಅದೇ ದಿವಸನೇ ಅವಳು ಕೆಲಸ ಶುರು ಮಾಡಿದ್ರು. ನಾವು ಹೇಳ್ತೀವಿ ಅಯ್ಯೋ ನಾಳೆ 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 ಮಾಡ್ತೀವಿ, ಅವಳು ಹಂಗೆ ಮಾಡಿಲ್ಲ. ಅವಳು ಆ ಒಂದು ತಾಳ್ಮದೆಯಿಂದ, ಕಾರಣ ಅವಳನ್ನು ಅತ್ತೆಯನ್ನು ನೋಡಬೇಕು, ಅವಳನ್ನು ಸಾಕಬೇಕು, ಅದಕ್ಕೋಸ್ಕರ ಏನು ಮಾಡಿದರು, ಅಲ್ಲಿ ಹೋಗಿದ ತಕ್ಷಣ ಎಲ್ಲಿ ನನಗೆ ಅವಕಾಶ ಸಿಗ್ತಾ ಇದೆಯೋ, ಎಲ್ಲಿ ನನಗೆ ಒಂದು ಸ್ವಲ್ಪ ಅವಕಾಶ ಸಿಗ್ತಾ ಇದೆಯೋ ಅದರಲ್ಲಿ ಅವಳು ಹೋಗಿ ಕೆಲಸ ಮಾಡಿದರು. ಅದೇ ಒಂದು ದೊಡ್ಡ ಕೆಲಸನ ಅವಳು ಮಾಡಿದ್ರು. ಶಿ ಡಿಡ್ಂಟ್ ಡೂ ಎ ಗ್ಲಾಮರಸ್ ವರ್ಕ್, ಒಂದು ದೊಡ್ಡ ಅಂಗೀಕಾರ ಮಾಡುವ ಕೆಲಸ ಮಾಡಿಲ್ಲ. ಅಲ್ಲಿ ಕೊಯ್ಲಿಕ್ಕೆ ಜನ ಹೋಗುವಾಗ, ಅಲ್ಲಿ ಕೊಯ್ಲಿಕ್ಕೆ ಜನ ಹೋಗ್ತಾರೆ ಹೊಲದಲ್ಲಿ, ಅವಾಗ ಇವಳು ಏನು ಮಾಡಬೇಕು, ಒಂದು ಅಗಲ ಬಿಟ್ಟು ಅವರ ಹಿಂದೆ ಹೋಗಬೇಕು. ಆವಾಗ ಅವರು ಕೊಯ್ತು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರುವಾಗ ಒಂದೊಂದೊಂದೊಂದು ತೆನೆಗಳು ಕೆಳಗಡೆ ಬೀಳುತ್ತೆ, ಅದು ಆರಿಸ್ಕೊಳ್ಳೋದು ಕೆಲಸ. ಅದೇ ಅವಳು ಫಸ್ಟ್ ಮಾಡಿರುವ ಕೆಲಸ ಏನಂದರೆ, ಏನು ಬಿದ್ದಿದೆಯೋ, ನಿನಗೆ ಏನು ಸಿಗ್ತಾ ಇದೆಯೋ ಅದು ಫಸ್ಟ್ ನೀವು ಸೇರಿಸ್ಕೊಳ್ಳಿ. ನನಗೆ ಹಂಗೆ ಹಾಡಬೇಕು, ನನಗೆ ಹಿಂಗೆ ಹಾಡಬೇಕು, ಈ ವಾಕ್ಯ ಚೆನ್ನಾಗಿಲ್ಲ, ಆ ವಾಕ್ಯ ಈ ಚರ್ಚಲ್ಲೇ ಚೆನ್ನಾಗಿಲ್ಲ, ನಿನ್ನನ್ನು ದೇವರು ಎಲ್ಲಿ ಮಡಗಿದಾರೋ ಅಲ್ಲಿ ನೀನು ಅಲ್ಲಿ ತಾಳ್ಮೆಯಾಗಿರುವಾಗ, ಇವಾಗ ಅವಳು ಆ ಬೋವಸ್ಸಿನ ಹೊಲದಲ್ಲಿ ಹೋಗಿಲ್ಲ ಅಂದರೆ ಅವಳಿಗೆ ವಂಶ ಹಂಗೆ ಹೋಗ್ತಾ ಇತ್ತು, ನಿಂದು ಹೋಗ್ತಾ ಇತ್ತು. ನಾನು ಹೇಳ್ತಾ ಇದ್ದೀನಿ, ಯಾವಾಗ ಅವಳು ಮಾತಾಡಿದ್ರು ನಿನ್ನ ದೇವರು ನನ್ನ ದೇವರು, ನಿನ್ನ ಜನ ನನ್ನ ಜನ, ನಿನ್ನ ದೇವರು ಅಂತ ಹೇಳಿದಾಗ ಆವಾಗಲೇ ಅವಳ ಮೇಲೆ ದೇವರ ಕೃಪೆ ಇಳಿಯುವುದು ಬರಲಿಕ್ಕೆ ಶುರುವಾಯಿತು. ಹಾಲೆಲೂಯಾ. ಯಾವಾಗ ನಾವು ಹೇಳ್ತೀವೋ ಆ ಸಮಯದಲ್ಲಿ ನಮ್ಮ ಮೇಲೆ ದೇವರ ಕೃಪೆ ಇಳಿದು ಬರಲಿಕ್ಕಿದೆ. ಹಾಲೆಲೂಯಾ. ನಮ್ಮ ಸ್ಲೈಡ್ಸ್ ಸ್ವಲ್ಪ ಸ್ಟಕ್ ಆಗಿದೆ, ಪರವಾಗಿಲ್ಲ. ಫಸ್ಟು ಅವಳಿಗೆ ಇರುವಂತಹ ಗುಣಲಕ್ಷಣ ಹ್ಯೂಮಿಲಿಟಿ ಅಂದರೆ ತಾಳ್ಮದೆ. ಎರಡನೇದಾಗಿ ಅವಳು ಒಂದು ಒಳ್ಳೆ, ಅಯ್ಯೋ ನನ್ನನ್ನು ಒಬ್ಬರು ಕೆಲಸಕ್ಕೆ ಅವರು ಕರೀರಿ ಎಂಬುದಾಗಿ ಅವಳು ಕಾಯ್ಕೊಂಡಿಲ್ಲ. ನನಗೆ ಒಳ್ಳೆ ಕೆಲಸ, ನನಗೆ 40,000 ಸಂಬಳ ಸಿಕ್ಕಿದ್ರೆ ನಾನು ಹೋಗೋದು, 20,000 ಸಂಬಳ ಸಿಕ್ಕಿದ್ರೆ ನಾನು ಹೋಗೋದು ಇಲ್ಲ. ದೇವರು ನಿನ್ನನ್ನು ಫಸ್ಟು ನಿನ್ನೊಂದು ಪ್ರೊಸೆಸ್ ಮೂಲಕವಾಗಿ, ಒಂದು ಪ್ರಕ್ರಿಯೆ ಮೂಲಕವಾಗಿ ಕರ್ಕೊಂಡೋಗುವಾಗ ನಿನಗೆ ಏನು ಉಳಿದಿದೆಯೋ ಅದರಲ್ಲಿ ದೇವರು ನಿಮಗೆ ಕೊಡ್ತಾರೆ. ಫಸ್ಟು ನಾವು ಒಂದು ಕೆಲಸ ಶುರು ಮಾಡುವಾಗ ಚಿಕ್ಕದಾಗಿ ಶುರು ಮಾಡ್ತೀವಿ. ಅವಳು ಫಸ್ಟ್ ಏನು ಕೆಲಸ ಶುರು ಮಾಡಿದಳು, ಸುಮ್ಮನೆ ಆರಿಸ್ಕೊಳ್ಳೋದು, ಬಿದ್ದಿರೋದು ಆರಿಸ್ಕೊಂಡು ಯಾವ ಬೆಲೆನೂ ಯಾರು ಕೊಡಲ್ಲ ಅವಳಿಗೆ ಅಲ್ವಾ. ಅವಳು ಯಾರ್ದೋ ಒಂದು ಹೊಲದಲ್ಲಿ ಹೋಗಿ ಬಿದ್ದಿರೋದು ಹಿಂಗೆ ಅದೆಂಥ ಕೆಲಸ, ಬೆನ್ನು ಮುರಿಯುವಂಥ ಕೆಲಸ. ಕಾರಣ ಏನಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳ ಬಿಸಿಲ ಕೆಳಗಡೆ ಇದ್ದು, ನಾವು ಎಲ್ಲ ತುಂಬ ಕಂಫರ್ಟಬಲ್ ಆಗಿರುವ ಒಂದು ಕೆಲಸಗಳು ಚೆಕ್ ಮಾಡ್ತೀವಲ್ವಾ, ನನಗೆಲ್ಲ ಕಂಫರ್ಟಬಲ್. ದೇವರು ಕೆಲ ಟೈಮಲ್ಲಿ ನಿನ್ನನ್ನು ಕಂಫರ್ಟ್ ಝೋನಿಂದ ತೆಗೆದು ನಿನ್ನ ಒಟ್ಟಿಗೆ ಒಂದು ಕವನನ್ನು, ನಿಮ್ಮ ಒಟ್ಟಿಗೆ ಒಂದು ಒಡಂಬಡಿಕೆ ಮಾಡೋಕ್ಕೆ ನಿನ್ನನ್ನು ಕೆಲವೊಂದು ಸನ್ನಿವೇಶ ಮೂಲಕವಾಗಿ ದೇವರು ಕರ್ಕೊಂಡು ಹೋಗ್ತಾರೆ. ನಿನ್ನನ್ನು ಕಂಫರ್ಟ್ ಝೋನಿಂದ, ಅವಳದು ಕಂಫರ್ಟ್ ಝೋನ್, ಅವಳ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಅವಳು ಎಲ್ಲಿ ಬಂದರು, ಅವಳೊಂದು ಹೊಲದಲ್ಲಿ ಚಿಕ್ಕ ಕೆಲಸ ಮಾಡೋಕ್ಕೆ ಬಂದಿದ್ದಾಳೆ. ನಾನಾದರೆ ಹೋಗ್ತೀವ ಇಲ್ಲ, ಆದರೆ ಅವಳು ದೇವರ ಪ್ಲಾನಿಗೆ ಒಪ್ಪಿಸ್ಕೊಟ್ಟಿರೋದ್ರಿಂದ ಗಾಡ್ ಗೇವ್ ಎ ಕವನನ್ ವಿತ್, ದೇವರು ಅವಳು ಒಟ್ಟಿಗೆ ಒಡಂಬಡಿಕೆ ಮಾಡಿದ್ರು. ನನ್ನ ಒಂದು ಮನೋವಿಚಾರದಲ್ಲಿ ನಾನು ಅನ್ಕೊಳ್ತಾ ಇದ್ದೇನೆ, ಅವಳು ಹೇಳಿದ್ರಲ್ಲ ಯಾವಾಗ ನಿನ್ನ ದೇವರು ನನ್ನ ದೇವರು ಅಂತ ಹೇಳಿದಾಗ ಅದೇ ಸಂದರ್ಭದಲ್ಲಿ ದೇವರು ಹೇಳಿದ್ರು, ಇವಳ ಒಳಗಡೆನೆ ನಾನು ಹುಟ್ಟಿ ಬರ್ತೇನೆ, ಇವಳಿಂದಾನೇ ನಾನು ಹುಟ್ಟಿ ಬರ್ತೇನೆ, ಈ ಪರಂಪರೆಯಿಂದಾನೇ ನಾನು ಹುಟ್ಟಿ ಬರ್ತೇನೆ ಅಂತ ದೇವರು ಹೇಳಿದ್ರು. ಹಾಲೆಲೂಯಾ. ಅದಕ್ಕೆ ನಮ್ಮ ದೇವರು ಕೆಲವೊಂದು ಸಮಯದಲ್ಲಿ ಆಶೀರ್ವಾದಗಳು ಎಲ್ಲಿ ಮಡಗ್ತಾರೆ ಗೊತ್ತಾ, ಏನು ಇಲ್ಲದೆ ಉಳಿದಿರುವ ಒಂದು ಹೊಲದೊಳಗಡೆ, ಏನು ಸಿಕ್ಕದೇ ಇರುವ ಜಾಗದಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೆ ನಿನ್ನ ಆಶೀರ್ವಾದ ಅಲ್ಲೇ ಇರೋದು. ನೀನು ಹೇಳ್ತೀವ ನನಗೆ ಈ ಚಿಕ್ಕ ಕೆಲಸ ಕೊಟ್ಟಿದೆ, ನಾನು ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೆ, ನನ್ನ ಬಾಸ್ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂತ, ನೀನು ಅಲ್ಲೇ ಇರು.
ನಿನ್ನನ್ನು ನೋಡೋದು ದೇವರು, ನಿನ್ನನ್ನು ನೋಡೋ ಬೋಸ್ ಅಲ್ಲ, ನಿನ್ನನ್ನು ನೋಡೋ ದೇವರಾಗಿದ್ದಾರೆ. ನಿನಗೆ ಬೇಕಾಗಿರುವ ಸಮಯದಲ್ಲಿ ಹಾಲೆಲೂಯ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಕ್ಕೆ, ಎಲ್ಲಿ ನಿಲ್ಲಿಸ್ಬೇಕು, ಅದು ದೇವರ ಕರ್ತವ್ಯ. ಅವಳನ್ನು ಎಲ್ಲಿ ನಿಲ್ಲಿಸಿದ್ರು, ಅವಳಿಗೆ ಗೊತ್ತೇ ಇಲ್ಲ ಎಲ್ಲಿ ಹೋಗ್ಬೇಕಂದ. ಆದರೆ ನಾನು ಹೇಳ್ದೆ, ಅವಳ ಮೇಲೆ ಕೃಪೆ ಇರೋದ್ರಿಂದ ದೇವರವನ್ನ ನಡೆಸಿದ್ರು, ಕರೆಕ್ಟ್ ಜಾಗಕ್ಕೆ ಅವಳ ನಡೆಸಿದ್ರು. ಎಲ್ಲಿ ಹೋಗಿದ್ರು, ಹಾಲೆಲ್ಲಿ ಅವಳ ಮೇಲೆ ದಯ ತೋರಿಸುವಂಥ ಮನುಷ್ಯನ ಆ ಒಂದು ವ್ಯಕ್ತಿಯ ಹೊಲದಲ್ಲಿನೇ ಅವಳು ಹೋಗಿ ಸೇರ್ಕೊಂಡು. ಅದಕ್ಕೆ ನಾನು ಹೇಳೋದು, ನೀನು ದೇವರಿಗೆ ಒಪ್ಪಿಸ್ಕೊಟ್ರೆ ನಿನಗೋಸ್ಕರ ದೇವರು ಮಾಡುವ ದೇವರಾಗಿದ್ದಾರೆ. ಅದಕ್ಕೆ ಮೂರನೇದಾಗಿ ಅದು ಅವಳದು ವರ್ಕು ಪೇಷಂಟ್, ಅಂದರೆ ತಾಳ್ಮೆಯಿಂದ ಸಹಿಸಿಕೊಂಡು ಸಹನ ಇರಬೇಕು ನಮ್ಮ ಜೀವನದಲ್ಲಿ. ಮೂರನೇದಾಗಿ ಅದು ನಾನು ಹೇಳಿದ್ದೀನಿ, ಇಟ್ ಈಸ್ ಇಂಟೆನ್ಷನಲ್ ಆ್ಯಂಡ್ ಪೇಷಂಟ್ ವರ್ಕ್. ಅಂದರೆ ಬೆನ್ನು ಮುರಿಯುವಂಥ ಕೆಲಸ ನಮಗೆಲ್ಲ ಕಂಫರ್ಟ್ ಆಗಿ ಮಾಡೋಕ್ಕೆ ಯಾವತ್ತೂ ಆಗೋದಿಲ್ಲ. ಅದಕ್ಕೆ ದೇವರು ನಮ್ಮನ್ನು ಟೀಚ್ ಮಾಡುವಾಗ ಕೆಲವೊಂದು ಸಮಯದಲ್ಲಿ ನೋವಿನ ಪ್ರಕ್ರಿಯೆ ಮೂಲಕವಾಗಿ ದೇವರು ಕರ್ಕೊಂಡೋಗಿ ನಿಮಗೆ ಕೊಡಬೇಕಾಗಿರೋದು ನಿಮ್ಮ ಕರದಲ್ಲಿ ದೇವರು ಕೊಡ್ತಾರೆ. ಎರಡನೇದಾಗಿ ಅವಳು ಯಾವಾಗ ದೇವರ ಹತ್ರ ಅರಿಕೆ ಮಾಡಿದ್ರು, ಅವಳು ಏನು ಹೇಳಿದ್ಬಿಟ್ಟು, ನಾನು ಈ 4 ಅಧ್ಯಾಯ ಓದುವಾಗ ಒಂದು ಕಡೆ ಕೂಡ ರೂತ್ ನೆಗೆಟಿವ್ ಪದ ಹೇಳ್ತಾ ಇಲ್ಲ. ನಾನು ಚೆಕ್ ಮಾಡಿದೆ, ರಿಪೀಟೆಡ್ಲಿ ಐ ರೆಡ್ ಮೆನಿ ಟೈಮ್ಸ್, ಸೆವರಲ್ ಟೈಮ್ಸ್ ಐ ರೆಡ್ ದಟ್ 4 ಚಾಪ್ಟರ್ಸ್. 4 ಅಧ್ಯಾಯಗಳು ಓದುವ ಒಂದು ಕಡೆ ಕೂಡ ಅವಳು ಹೇಳ್ತಾ ಇಲ್ಲ, ನನ್ನ ಗಂಡ ಸತ್ತೋದ್ರು, ನಂದು ಮಾವ ಸತ್ತೋದ್ರು, ಅವರು ಸತ್ತೋದ್ರು, ಇವರು ಸತ್ತೋದ್ರು, ನಾನೆಲ್ಲ ಬಿಟ್ಟೆ. ಒಂದು ಕಡೆ ಕೂಡ ಅವಳು ಹೇಳ್ತಾ ಇಲ್ಲ. ಅವಳು ಎಷ್ಟು ನಂಬಿಕೆಯುಳ್ಳ ಸ್ತ್ರೀ ಆಗಿದ್ರು. ನಾನು ಹೇಳ್ತಾನೆ, ಅನ್ಯ ಜನ ಆದರೂ ಕೂಡ ಅವಳಲ್ಲಿ ಗುಣಲಕ್ಷಣಗಳು ದೇವರು ನೋಡಿದ್ದಾರೆ. ಆ ಗುಣಲಕ್ಷಣಗಳೇನೆ ದೇವರು ಅವಳನ್ನು ಪ್ರೀತಿ ಮಾಡಕ್ಕೂ. ಅದಕ್ಕೇನೆ ದೇವರು ರೂತಳ ಪುಸ್ತಕ ನ್ಯಾಯಸ್ಥಾಪಕ ಮತ್ತೆ ಶಮುವೇಲ್ನ ಮಧ್ಯದಲ್ಲಿ ದೇವರಿಟ್ಟಿರೋದು. ಗಾಡ್ ರೆಸ್ಪೆಕ್ಟ್ ಹರ್. ನೀವೊಂದು ತೀರ್ಮಾನ ತಗೊಳ್ಳುವಾಗ ನಿಮ್ಮ ತೀರ್ಮಾನ ಮೇಲೆ ದೇವರು ರೆಸ್ಪೆಕ್ಟ್ ಮಾಡ್ತಾರೆ. ಗಾಡ್ ರೆಸ್ಪೆಕ್ಟ್ಸ್ ಪರ್ಸನ್. ನಮ್ಮೊಂದು ತೀರ್ಮಾನವನ್ನು ದೇವರು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವೇನು ಮಾತಾಡ್ತಿರೋ ಯಾವಾಗಲೂ ಅರಿಕೆ ಮಾಡಿ. ಅವಳು ಏನು ಮಾತಾಡಿದೆ ಗೊತ್ತಾ, ನನ್ನ ಮೇಲೆ ದೇಹ ತೋರಿಸುವಂಥ ಒಂದು ಹೊಲಕ್ಕೆ ನಾನು ಹೋಗ್ತೇನೆ. ಅವಳ ಮಾತು ಹಂಗೆ ಆಯಿತು. ಅದಕ್ಕೆ ನಾನು ಹೇಳೋದು, ನೀವು ಮಾತಾಡೋದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅವಳು ಏನು ಮಾತಾಡಿದ್ರು, ನನಗೋಸ್ಕರ ಒಂದು ದೇಹ ತೋರಿಸುವಂಥ ಹೊಲದಲ್ಲಿ ನನ್ನನ್ನು ಕಳಿಸು ದೇವರೇ. ಕರೆಕ್ಟಾಗಿ ಅವಳು ಅಲ್ಲಿ ಸೇರಿದ್ದಾರೆ. ಇವಾಗ ಮತ್ತೆ 4ನೇ ಪಾಯಿಂಟು, ಅವಳು ಅದು ಸ್ಟಾರ್ಟ್ ಮಾಡುವಾಗ ತೆನೆಗಳನ್ನು ಕೂಡಿಸ್ಬೇಕು. ಅವಳು ಸಾಯಂಕಾಲ ಅವಳು ಅದು ಕೂಡಿಸಿ ಅದು ಬಡಿದಾಗ ಎಷ್ಟು ಬಂದು ಗೊತ್ತಾ, 30 ಸೇರು. 30 ಸೇರು ಅಂದರೆ ಒಂದು ಏಫ ಅಂದರೆ ಒಂದು 22 ಲೀಟರ್ಸ್ ಅಷ್ಟು. 22 ಲೀಟರ್ಸ್ ಮೇ ಬಿ ಒಂದು 20 kg ಇರ್ಬೋದು. ಇವಾಗ ನೀವು ತೆನೆಗಳು ಸೇರಿಸಿ ನಿಮಗೆ ಅಷ್ಟು ಮಡಗಕ್ಕಾಗುತ್ತೆ ಸಾಯಂಕಾಲ ಒಳಗಡೆ? ನಮ್ಗೆ ಆಗೋದಿಲ್ಲ. ಆದರೆ ನಾವು ಒಂದು ಕಾರ್ಯ, ಇವಾಗ ಚರ್ಚ್ಗೋಸ್ಕರ ನೀವು ಒಂದು ಕೆಲಸ ಮಾಡೋದಾದರೆ, ನೀವು ಒಂದು ಕಡೆ ಕೆಲಸ ಮಾಡೋದಾದರೆ ಒಳ್ಳೆಯ ಮನಸ್ಸಿಂದ ಮಾಡಿ, ಮನಪೂರ್ವಕವಾಗಿ ಮಾಡಿ. ನಿಮಗೋಸ್ಕರ ಕಾರ್ಯ ಮಾಡುವುದು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆತನ ಸಕ್ಕ ಸಮಯದಲ್ಲಿ ಯಾರ ಮೂಲಕವಾಗಿ ಯಾರ ಜೊತೆ ಮಾತಾಡಬೇಕು ಅವರ ಜೊತೆ ಮಾತಾಡಿ ನಿಮಗೆ ಕೊಡುವರಾಗಿದ್ದಾರೆ. ಇವಾಗ ಮತ್ತೆ ನಾವು ನೋಡ್ತೀವಿ, ಗ್ಲೀನಿಂಗ್ ಇಸ್ ಎ ಪೋಸ್ಟ್. ಅವಳು ದೇವರನ್ನು ಡಿಪೆಂಡ್ ಮಾಡಿರೋದು. ನಾನು ಹೇಳ್ತೀನಿ, ಅವಳ ಮೇಲೆ ಕೃಪೆ ಬಂದಿರೋದ್ರಿಂದ ದೇವರು ಏನು ಮಾಡಿದ್ರೆ ಗೊತ್ತಾ, ಅವಳ ಹತ್ರ ಮಾತಾಡೋಕ್ಕೆ ದೇವರು ಕರೆಕ್ಟ್ ಸಮಯದಲ್ಲಿ ಬೋಸ್ನ ಕರ್ಕೊಂಡ್ಬಂದ್ರು. ಬೋಸ್ ಬಂದು ನಿಂತಾಗ ಇವಳು ಏನು ಮಾಡ್ತಾ ಇದ್ರು ಗೊತ್ತಾ, ಶಿ ವಾಸ್ ಗ್ಲೀನಿಂಗ್. ಅವಳು ಆರಿಸ್ತಾನೇ ಇದ್ರು. ಅವಳು ಸುಮ್ಮನೆ ನಿಂತ್ಕೊಂಡ್ರು, ಅವರಿವರ ಹತ್ರ ಮಾತಾಡ್ಸಾ ಇರಲಿಲ್ಲ. ಬೋವಸ್ ನೋಡುವಾಗ ಯಾಕೆ ಅವನ ಕಣ್ಣಲ್ಲಿ ಅವಳು ಬಿದ್ರಂದ್ರೆ, ಅವಳು ಮಾಡ್ತಾನೇ ಇದ್ಳು. ದೇವರು ನಿಮ್ಮನ್ನು ನೋಡುವಾಗ ನಿಮಗೆ ಕೊಟ್ಟಿರೋ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ರೆ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬರುತ್ತೆ. ಹಲ್ಲೆಲೂಯ. ನಾವು ಲೇಸಿಯಾಗಿ ನಾವು ಆಲಸ್ಯದಿಂದ ಮಾಡಿದರೆ ದೇವರ ಕಟಾಕ್ಷ ನಮ್ಮ ಮೇಲೆ ಬರೋದಿಲ್ಲ. ಅದಕ್ಕೆ ಪಾಸ್ಟರ್ ಯಾವಾಗಲೂ ಹೇಳ್ತಾರೆ, ನಮ್ಮ ಮೇಲೆ ಇಟ್ಟಿರೋ ಅಧಿಕಾರಿಗಳ ಬಹುಮಾನವನ್ನು ಕೊಟ್ಟು ದೇವರು ನಮಗೆ ಏನು ಕೆಲಸ ಕೊಟ್ಟಿದ್ದಾರೋ, ನಾನು ಚರ್ಚ್ ವಿಷಯಗಳು ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ಕೂಡ, ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಯಜಮಾನರಿಗೆ ಕೊಡಬೇಕಾಗಿರೋ ಘನತೆಯನ್ನು ನೀವು ಕೊಡಬೇಕು. ಅದಕ್ಕೆ ಅವಳು ಫಸ್ಟ್ ಅದು ಮಾಡಿದರು. ಅವಳು ಫಸ್ಟ್ ನವೋಮಿಗೆ ಹೇಳ್ಕೊಂಡು, ನೆಕ್ಸ್ಟ್ ಪಾಯಿಂಟು, ಅವಳು ಶಿ ಹಾನರ್ಸ್ ದ ಎಲ್ಡರ್. ಅವಳ ಅತ್ತೆಯನ್ನು ಗೌರವಿಸಿದ್ರು. ಅತ್ತೆ ಕೇಳ್ತಾ ಇದ್ದಾರೆ, ನಾನು ಹೋಗ್ತೇನೆ ಅಂದ್ರೆ ನಿನಗೆ ಹೋಗು ಅಂತ ಅವರು ಆಶೀರ್ವಾದ ಮಾಡಿ ಕಳಿಸು. ಮತ್ತೆ ಅವಳ ಹೊಲಕ್ಕೆ ಹೋಗುವಾಗಲೂ ಹಂಗೆ ಹೋಗಿಲ್ಲ, ಅವ್ರ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಎಷ್ಟು ಒಳ್ಳೆಯ ಒಂದು ಸ್ತ್ರೀ ಅಲ್ವಾ. ಅವಳಿಗೆ ನಾನು ಇದನ್ನು ಮಾಡ್ಬೋದಾ, ಎಷ್ಟು ತಾಳ್ಮೆ ವಿನಯ ಇರುವಂಥ ಸ್ತ್ರೀ. ಇದೆಲ್ಲ ಅವಳಿಗೆ ದೇವರು ಒಂದು ದೊಡ್ಡ ಪೊಸಿಷನ್ಗೆ ದೇವರು ಕರ್ಕೊಂಡ್ಬಂದಿದ್ದಾರೆ. ಏಳನೇದಾಗಿ ನೆಕ್ಸ್ಟ್ ಇಟ್ ರಿಕ್ವೈರ್ಸ್ ಕರೇಜ್, ಆರ್ಟ್ ಆಫ್ ಗ್ಲೀನಿಂಗ್. ಅದಕ್ಕೆ ಒಂದು ಧೈರ್ಯ ಇರಬೇಕು. ಇವಾಗ ಅವಳು ಹೊಸ ಊರಿಗೆ ಬಂದಿದ್ದಾಳೆ. ಇವಾಗ ನಾನೊಂದು ಹೊಸ ಊರಿಗೆ, ನೀವು ಆವಾಗಲೇ ಕೆಲಸಕ್ಕೆ ಹೋಗ್ತೀರಾ, ನಿಮಗೆ ಯಾರಿಗೂ ಪರಿಚಯ ಇಲ್ಲ. ಆದರೆ ಅವಳು ಧೈರ್ಯ ತಗೊಂಡು
ಅವಳು ಆಚೆ ಹೋದ್ರು. ಅದಕ್ಕೆ ಅವಳಿಗೆ ಏನನ್ನು ಗುಣಲಕ್ಷಣಗಳು ಅದೇ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಧೈರ್ಯ. ಅವಳು ಅಯ್ಯೋ ಇದು ಹೊಸ ಒಂದು ಊರು, ಭಾಷೆ ಗೊತ್ತಿಲ್ಲ, ಹಂಗೆ ಹಿಂಗೆ ಏನು ಅವಳು ನಿಂದಿಲ್ಲ. ಅವಳಿಗೆ ಸಿಕ್ಕಿರೋ ಚಾನ್ಸ್ ಅವಳು ನಷ್ಟಪಡಿಸಲಿಲ್ಲ. ನಮ್ಮ ಜೀವಿತದಲ್ಲಿ ದೇವರು ಯಾವ ಸೀಸನಲ್ಲಿ ನಮ್ಮನ್ನು ಇಡ್ತಾರೋ, ಯಾವ ಸೀಸನಲ್ಲಿ ಇಡ್ತಿರೋ ಅಲ್ಲಿ ನೀವು ನಂಬಿಗಸ್ತರಾಗಿರಿ. ಹಲ್ಲೆಲೂಯಾ. ಅದು ನಂಬಿಗಸ್ತರಾಗಿರುವಾಗ ದೇವರು ತಕ್ಕ ಸಮಯದಲ್ಲಿ, ಇವಾಗ ಬೋವಸ್ ಹೇಳ್ತಾ ಇದ್ದಾನೆ, ಅವಳನ್ನು ಕರೆಸಿ ಅವಳಿಗೆ ತಿನ್ನಕ್ಕೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವಳು ಊಟಕ್ಕಂದಾನೆ ಬಂದರು, ಅವಳನ್ನು ಊಟಕ್ಕೆ ಕೊಟ್ಟಿದ್ರು. ಮತ್ತೆ ಏನು ಮಾಡಿದ್ರು, ಅವಳು ನೀನು ಬಂದು ಈ ಒಂದು ಸಾರಿಂದ ತಿನ್ನಿ, ಇದರಿಂದ ಹಾಕ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ನೀನು ಇಲ್ಲೇ ಇರಿ. ಅದಕ್ಕೆ ಇನ್ನೊಂದು ಪಾಯಿಂಟ್, ನೀವು ಎಲ್ಲಿ ಇರ್ತೀರೋ ಅಲ್ಲೇ ಇರಿ. ಯು ಡೋಂಟ್ ವಾಂಡರ್. ನೀವು ಅಲ್ಲಿ ಇಲ್ಲೆಲ್ಲ ಓಡ್ತಾ ಇದ್ರೆ ನಿನಗೆ ಸಿಕ್ಕಬೇಕಾಗಿರೋ ಅವಕಾಶ, ನಿಮಗೆ ಆಶೀರ್ವಾದ ಅಲ್ಲಿ ದೇವರು ಮುಚ್ಚಿಟ್ಟಿರೋದು. ಇವಾಗ ಇವತ್ತು ಬೋವಸಿನ ಹೊಲ, ನಾಳೆ ಬೇರೆಯವ್ರದ್ದು ಹೊಲದೋದ್ರೆ ಶಿ ವಾಸ್ ವಾಂಡ್ರಿಂಗ್ ಮೆನಿ ಪ್ಲೇಸಸ್. ದೇವರು ಅದಕ್ಕೆ ಬಿಟ್ಟಿಲ್ಲ. ದೇವರದ್ದು ಒಂದು ಪಾಲಿಸಿ ಏನು ಗೊತ್ತಾ, ನೀನು ನಿಲ್ಲಿರೋ ಜಾಗದಲ್ಲಿ ನಿಲ್ಲು. ಹಲ್ಲೆಲೂಯಾ. ನೀನು ಎಲ್ಲಿ ತಲೆ ಬಗ್ಗಿಸಿದ್ಯಾ ಅಲ್ಲೇ ನಿಲ್ಲು. ನೀನು ತಕ್ಕ ಸಮಯದಲ್ಲಿ ತಲೆ ಎತ್ತುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನವೋಮಿಗೆ ಹೇಳಕ್ಕೆ ಏನೂ ಇಲ್ಲ. ನವೋಮಿಯ ಮನಸ್ಸಲ್ಲಿ ದೇವರೇ ಎಲ್ಲ ಆಗೋಯ್ತು. ಇವಾಗ ನವೋಮಿ ಹೇಳ್ತಾ ಇದ್ದಾರೆ, ನಾನು ತುಂಬಿದವಳಾಗಿ ಹೋದೆ, ನಾನು ಏನು ಇಲ್ಲದವಳಾಗಿ, ಏನು ಬಡವಳಾಗಿ ಬಂದೆ, ನಾನು ಶ್ರೀಮಂತಳಾಗಿ ಹೋದೆ, ಬಡವಳಾಗಿ ಬಂದೆ ಅಂತ ಹೇಳುವಾಗ ಅವಳು ವಾಪಸ್ ಬಂದಿರೋದ್ರಿಂದ, ಅವಳದು ತೀರ್ಮಾನದಲ್ಲಿ ಒಂದು ಚೇಂಜಸ್ ಬಂದಿರೋದ್ರಿಂದ ಗಾಡ್ ಸ್ಟಾರ್ಟೆಡ್ ಟು ಬ್ಲೆಸ್ಸಿಂಗ್ ದಮ್. ದೇವರು ಅವಳನ್ನು ಬ್ಲೆಸ್ಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜೀವಿತದಲ್ಲಿ ಕೂಡ ನೀವು ಯಾವಾಗ U-turn ತಗೊಳ್ತಿರೋ ಆವಾಗ ನಿಮ್ಮ ದಿನ ಚೇಂಜ್ ಆಯಿತು. ಯಾವಾಗ ನೀವು ತೀರ್ಮಾನ ತಗೊಳ್ತಿರೋ ಆವತ್ತು ದೇವರ ಕೃಪೆ ನಿನ್ನ ಮೇಲೆ ಉದಯಿಸಿದೆ. ಹಲ್ಲೆಲೂಯಾ. ಅದಕ್ಕೆ ನಿನಗೆ ಧೈರ್ಯವನ್ನು ಕೊಡೋದು ದೇವರ ಕೃಪೆ. ಅವಳಿಗೆ ಧೈರ್ಯವನ್ನು ಕೊಟ್ಟರು, ಹೊಸ ಒಂದು ಊರಿಗೆ ಹೋಗಲಿಕ್ಕೆ, ಹೊಸ ಹೊಲಕ್ಕೆ ಕಾಲಿಡಕ್ಕೆ, ಅಲ್ಲಿ ಕೆಲಸ ಮಾಡೋಕ್ಕೆ. ಅದು ದೇವರಿಂದ, ಧೈರ್ಯನೂ ದೇವರಿಂದ ದೊರಕಿ ಬರೋದು, ಅದು ಅವಳಿಗೆ ಇತ್ತು. ಇನ್ನೊಂದು ನೋಡುವಾಗ ಅವಳಿಗೆ ಬೇಕಾಗಿರೋ ಜನರನ್ನು ಭೇಟಿ ಹಾಕೋದು ದೇವರಿಂದ ದೊರಕಿ ಬರೋದು. ನಿನಗೆ ಬೇಕಾಗಿರೋ ಜನರು ನಿನಗೋಸ್ಕರ ನಿಲ್ಲಿಸೋದು. ಅವರ ಹತ್ರ ಇವಳು ಮಾತಾಡ್ತಾ ಇಲ್ಲ, ರೂತಳು ಹೋಗಿ ಮಾತಾಡ್ತಾಯಿಲ್ಲ, ನನಗೆ ಸ್ವಲ್ಪ ತೆನೆ ಹಾಕಿ ಕೊಡು ಅಂತ. ಬೋವಸ್ ಅವಳಿಗೋಸ್ಕರ ಮಾತಾಡ್ತಾರೆ. ಅವಳು ಹೋಗುವಾಗ ಅವಳನ್ನು ಉಪದ್ರವ ಮಾಡಬೇಡ, ಅವಳನ್ನು ಬೈಯಕ್ಕೆ ಹೋಗಬೇಡಿ, ಅವಳನ್ನು ಗೆದರಿಸಕ್ಕೆ ಹೋಗಬೇಡಿ, ಅವಳ ಪಾಡಿಗೆ ಮಾಡಿಕೊಂಡು ಹೋಗಲಿ. ಅವಳಿಗೋಸ್ಕರ ಆ ಒಂದು ಇದರಿಂದ ಸ್ವಲ್ಪ ಒಂದು ಕೆಳಗಡೆ ಹಾಕಿ, ಆ ಏನು ಕಡ್ಡಿಯಿಂದ ಸ್ವಲ್ಪ ಒಂದು ಕೆಳಗಡೆ ಅವಳಿಗೋಸ್ಕರ ತೆನೆಗಳು ಹಾಕಿ ಎಂಬುದಾಗಿ, ನಿನಗೋಸ್ಕರ ಯೋಜಿಸು, ನಿನಗೋಸ್ಕರ ಕಾರ್ಯ ಮಾಡುವನು, ನಿನಗೋಸ್ಕರ ಮಾತಾಡೋನು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವಳು ಅಲ್ಲಿಂದ ಇಳಿದು ಬರುವಾಗ, ಅವಳು ಅಲ್ಲಿ ಹೋಗಿರೋದು ಒಂದು ವೇಳೆ ಸ್ವಲ್ಪ ಆವತ್ತಿನ ಸಂಧ್ಯೆಗೆ ಊಟ ಸಿಗುತ್ತೆ ಎಂಬುದಾಗಿ ಅವಳು ಯೋಜನೆ ಮಾಡಿಕೊಂಡು ಹೋಗಿರ್ಬೋದು. ಆದರೆ ಅವಳಿಗೆ ದೇವರು ಕೊಟ್ಟಿರೋದು ಎಷ್ಟು ಗೊತ್ತಾ, 30 ಸೇರು. ಹಲ್ಲೆಲೂಯಾ. ಜವೆ ಗೋಧಿಯನ್ನು ದೇವರು ಕೊಟ್ಟರು. ಅವಳದು ಬಡಿದಾಗ ದೇವರು ಅಷ್ಟು ಗೋಧಿಯನ್ನು ದೇವರು ಕೊಟ್ಟಿದ್ರು. ಹಲ್ಲೆಲೂಯಾ. ನೀವು ನಮ್ಮ ಜೀವನದಲ್ಲಿ ಕೂಡ ನಮ್ಮನ್ನು ಎಲ್ಲಿ ನಿಲ್ಲಿಸ್ತೀವೋ ಅಲ್ಲಿ ನಾವು ಕರೆಕ್ಟಾಗಿ ನಿಂದಿದ್ರೆ, ಅಲ್ಲಿ ಕೆಲಸ ಮಾಡ್ತಾ ಹೋದರೆ, ನಾವು ಅವರಿವರು ನೋಡುವಂಥ ಕೆಲಸ ಮಾಡಿ ನಮ್ಮನ್ನು ನೋಡೋದು ದೇವರು. ನಿನ್ನ ಮಾತು ಕರೆಕ್ಟಾಗಿರಬೇಕು, ನಮ್ಮ ನುಡಿ ನಡೆ ಎಲ್ಲ ಕರೆಕ್ಟಾಗಿದ್ದರೆ ತಕ್ಕ ಸಮಯದಲ್ಲಿ, ತಕ್ಕ ಕಾಲದಲ್ಲಿ, ತಕ್ಕ ಜನರ ಹತ್ರ ಮಾತಾಡಿ ನಿನಗೋಸ್ಕರ ಬೇಕಾಗಿರೋ ದೇವರು ಒದಗಿಸಿಕೊಡ್ತಾರೆ. ಹಲ್ಲೆಲೂಯಾ. ಅವಳಿಗೆ ಏನು ಬೇಕಿತ್ತು, ಅವಳಿಗೆ ಯಾರು ಅವಳನ್ನು ಉಪದ್ರವ ಮಾಡೋಕ್ಕೆ ದೇವರು ಬಿಟ್ಟಿಲ್ಲ. ಮತ್ತೆ ಇದು ಒಂದು ದಿವಸ ಮಾಡಿ ಎರಡನೇ ದಿವಸ ಮಾಡುವುದಲ್ಲ. ನೆಕ್ಸ್ಟ್ ಪಾಯಿಂಟು, ಗ್ಲೀನಿಂಗ್ ಈಸ್ ಎ ಡೈಲಿ ಚಾಯ್ಸ್. ಪ್ರತಿದಿನ ಮಾಡಬೇಕಾಗಿರೋ ಕೆಲಸ. ಅವಳು ಒಂದು ದಿವಸ ಹೋಗಿದ್ದಂತ ಬರ್ದಿದೆಯಾ ಬೈಬಲಲ್ಲಿ? ಅವಳು ಆ ಒಂದು ಕೊಯ್ತಿನ ಅದು ಮುಗಿಯವರೆಗೂ ಅವಳು ಹೋಗಿದ್ಳು. ಜವೆ ಗೋಧಿಯ ಕಾಲದಲ್ಲಿ ಹೋದ್ರು, ಗೋಧಿಯನ ಕಾಲದಲ್ಲಿ ಹೋಗಿದೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ನಮ್ಮ ಜೀವನದಲ್ಲಿ ಮಡಗುವುದು, ಇಲ್ಲಿ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿ ಓಡೋಗೋದಲ್ಲ, ಎಲ್ಲಿ ನಿಲ್ಲಿಸ್ತೀವೋ ಅಲ್ಲಿ ನಿಲ್ಲಬೇಕು. ಮತ್ತು ಗ್ಲೀನಿಂಗ್ ಅಂದರೆ ಇದು ಆರಿಸ್ಕೊಳ್ಳೋದು ಏನು ಕೆಲಸ? ಪ್ರತಿನಿತ್ಯದ ಕೆಲಸ, ದಿನನಿತ್ಯದ ಕೆಲಸವಾಗಿದೆ. ಒಂದು ದಿವಸ ಆ ವಾಕ್ಯ ಓದಿ ಇವತ್ತು ನಾನು ಚೆನ್ನಾಗಿ ಮಾಡ್ತೇನೆ ಹಂಗೆಲ್ಲ ನೀವು ವಾಕ್ಯ ಓದೋದಾದರೂ ಕೂಡ ಅದು ಒಂದು ಗ್ಲೀನಿಂಗ್. ನೀವು ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಳೋದು, ವಾಕ್ಯ ಓದೋದು, ವಾಕ್ಯದಿಂದ ದೇವರು ನಿಮ್ಮ ಹತ್ರ ಪ್ರಕಟಣೆಗಳು ಮಾತಾಡೋದು ಒಂದು ದಿವಸ ಮಾಡಿ ನಿಲ್ಲಿಸೋದಲ್ಲ. ವಾಕ್ಯ ಪ್ರಾರ್ಥನೆ ಕೂಡ ಹೆಂಗೆ ಮಾಡಬೇಕು, ಅದು ಡೈಲಿ ಚಾಯ್ಸು, ಅದು ನಿನ್ನ ಒಂದು ಡೈಲಿ ಚಾಯ್ಸ್ ಆಗಿರಬೇಕು. ನೆಕ್ಸ್ಟ್ ಪಾಯಿಂಟ್, ಅದೇನು ಅದರಲ್ಲಿ ಬರ್ತಾ ಇಲ್ಲ. ಮತ್ತೆ ನಾನು ಹೇಳಿದ ಪ್ರಕಾರ ಅದೊಂದು ಪ್ರೊಸೆಸ್ಸು. ಆ ಪ್ರೊಸೆಸ್ ಮೂಲಕವಾಗಿ ನಾವು ಹೋಗಬೇಕು. ನಿನ್ನನ್ನು ದೇವರು ಒಂದು ಕಡೆ ನಿಲ್ಲಿಸುವಾಗ ನಿನ್ನ ಸ್ವಭಾವ ರೂಪೀಕರಿಸ್ತಾರೆ. ಇವಾಗ ರೂತಳಿಗೆ ಏನೇನು ಸ್ವಭಾವಗಳಿದ್ದಳು? ಅವಳಿಗೆ ತಾಳ್ಮದೆ, ಮತ್ತು ಏನೇನಿತ್ತು? ಟ್ರಸ್ಟ್, ನಂಬಿಕೆ,
ಮತ್ತೆ ಅವಳು ಕಠಿಣವಾಗಿ ಪ್ರಯತ್ನ ಮಾಡ್ತಾ ಇದ್ಳು. ಇದೆಲ್ಲವನ್ನು ಒಂದು ಕ್ಯಾರೆಕ್ಟರ್ ಅವಳು ರೂಪೀಕರಿಸೋದಕ್ಕೆ ದೇವರು ಅವಳನ್ನು ಹೊಲದಲ್ಲಿ ಕಳಿಸಿದ್ರು. ನಿಮ್ಮನ್ನು ಕೂಡ ಹೊಲದಲ್ಲಿ ಹಾಕುವಾಗ ಯಾಕೆ ನೀವು ಮೇಲೆ ಬರ್ತಾ ಇಲ್ಲ ಅಂದರೆ, ದೇವರು ಅನ್ಕೊಂಡ್ರಿ ಒಂದು ಸ್ವಭಾವ ಲಕ್ಷಣ ನಿಮ್ಮಲ್ಲಿ ಬಂದಿಲ್ಲ. ನಿಮ್ಮಲ್ಲಿ ಬರುವಾಗ ದೇವರು ಗಾಡ್ ವಿಲ್ ಓಪನ್ ದ ಡೋರ್ಸ್. ದೇವರು ನಿಮಗೋಸ್ಕರ ಒಂದೊಂದು ಬಾಗಿಲುಗಳು ಓಪನ್ ಮಾಡ್ತಾನೆ ಇರ್ತಾರೆ. ಓಕೆ, ನೆಕ್ಸ್ಟು ಅವಳು ಬೋವಸನ್ನ ಭೇಟಿಯಾಗುವಾಗ ಏನು ಮಾಡಿದಳು ಗೊತ್ತಾ? ಅವಳು ಅಡ್ಡ ಬಿದ್ದು ನಮಸ್ಕಾರ ಮಾಡಿ, ಯಜಮಾನನೇ, ನನ್ನ ಮೇಲೆ ನೀನು ಕರುಣೆಯನ್ನು ತೋರಿಸಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ ತಿಳಿಸ್ತಾರೆ. ನಿನ್ನನ್ನು ಯಾರು ಯಾವಾಗ ಮಡಗುತ್ತೀರೋ ಅವರಿಗೆ ಕೂಡ ನೀವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರಬೇಕು. ನಿನ್ನ ದೇವರ ಮೇಲೆ ಕೃತಜ್ಞೆ ಉಳ್ಳವರಾಗಿರಬೇಕು, ನಿನ್ನ ತಂದೆ ತಾಯಿಯ ಮೇಲೆ ಕೃತಜ್ಞೆ ಉಳ್ಳವರಾಗಿರಬೇಕು, ಪಾಸ್ಟರ್ ಮೇಲೆ, ನಿನ್ನ ನಡೆಸೋರ ಮೇಲೆ ಕೃತಜ್ಞೆ ಉಳ್ಳವರಾಗಿರಬೇಕು. ಆವಾಗ ಅದು ಒಂದು ಆರ್ಟ್ ಆಫ್ ಗ್ಲೀನ್, ಅದು ಒಂದು ಕಲೆ. ನೀವು ಅದು ಕಲಿಬೇಕು ನಮ್ಮ ಜೀವಿತದಲ್ಲಿ. ನೆಕ್ಸ್ಟು, ಹೌ ಇಸ್ ದ ಪ್ರೋಸೆಸ್? ಮತ್ತೆ ಅವಳದು ಒಂದೊಂದು ಸ್ಟೆಪ್ ನಾವು ನೋಡುವಾಗ ಅದು ದೇವರಿಂದ ಬಂದಿರೋದು. ಅವಳು ಒಂದೊಂದು ಸ್ಟೆಪ್ ಮುಂದೆ ಹೋಗುವಾಗ ಅವಳ ಹತ್ರ ಏನು ಮಾತಾಡಬೇಕು. ಇವಾಗ ನಾವೊಂದು ಹೊಸ ಊರಲ್ಲಿ ಹೋದರೆ ಎಲ್ಲರೂ ನಮ್ಮೊಟ್ಟಿಗೆ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಆದರೆ ದೇವರು ಅವಳ ಮೇಲೆ ಕೃಪೆ ಇತ್ತು, ಕಾರಣ ಅವಳದು ಮಾತಿಂದ ಅವಳಿಗೆ ಕೃಪೆ ದೊರಕಿದ್ದು. ಅದಕ್ಕೆ ನಿಮ್ಮ ಮಾತು ಮೂಲಕವಾಗಿ ನಿಮ್ಮ ಒಳಗಡೆ ದೇವರು ಕಾರ್ಯವನ್ನು ಮಾಡುವ ದೇವರಾಗಿದ್ದಾರೆ. ಮತ್ತು ಅದು ನಮ್ಮ ಜೀವನದಲ್ಲಿ ಕ್ಯಾರೆಕ್ಟರ್ಸ್ ಬಿಲ್ಡ್ ಮಾಡುತ್ತೆ, ಅದು ನಾನು ಹೇಳಿದ್ದೇನೆ. ಮತ್ತು ಅವಳ ಜೀವನದಲ್ಲಿ ಏನಾಯ್ತು ಗೊತ್ತಾ? ಅವಳೊಂದು ಗ್ಲೀನಿಂಗ್ ಮಾಡ್ತಾಯಿದ್ರು. ಎಲ್ಲ ಹಕ್ಕಲು ಕಾಯಿಸ್ತಾ ಇರುವಾಗ, ಅದೆಲ್ಲ ಸೇರಿಸ್ತಾ ಇರುವಾಗ ದೇವರು ಅವಳ ಏನಕ್ಕೋಸ್ಕರ ಅವಳನ್ನು ತಯಾರು ಮಾಡ್ತಾರೆ ಗೊತ್ತಾ? ಒಂದು ಹಾರ್ವೆಸ್ಟ್ಗೋಸ್ಕರ ದೇವರಿಗೆ ತಯಾರು ಮಾಡ್ತಾಯಿದ್ರು. ಒಂದು ಕೊಯ್ತಿಗೋಸ್ಕರ, ಕೊಯ್ಯಿನ ಕಾಲಕ್ಕೋಸ್ಕರ, ಒಂದು ಸುಗ್ಗಿ ಕಾಲಕ್ಕೋಸ್ಕರ ದೇವರು ಅವಳನ್ನು ತಯಾರು ಮಾಡ್ತಾಯಿದ್ರು. ಕಾರಣ ಅವಳು ಅಲ್ಲಿ ಬಂದಾಗ ಅವಳು ಯಾವ ಅಡ್ರೆಸ್ ಇಲ್ಲದೆ ಬಂದರು. ಅವಳ ಅಡ್ರೆಸ್ ಏನಿತ್ತು? ಅವಳ ಹೊಲದಲ್ಲಿ ಬರುವಾಗ ಅವಳ ಅಡ್ರೆಸ್ ಏನಿತ್ತು? ಒಂದು ವಿಧವೆ, ಅನ್ಯಶ್ರೀ ವಿಧವೆ, ಅದು ಅವಳ ಟೈಟಲು. ಆದರೆ ಅವಳು ಅಲ್ಲಿ ಬಂದಾಗ ದೇವರ ಕೃಪೆ ಅವಳ ಮೇಲೆ ಬಂದಿರೋದ್ರಿಂದ ಅವಳದು ಅವಳ ಪರಂಪರೆನೇ ಅಲ್ಲಿ ಉಂಟಾಯಿತು, ಪರಂಪರೆನೇ ಶುರುವಾಯಿತು. ಅವಳನ್ನು ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ದೇವರು ಸೇರಿಸಿದ್ರು. ಹಲ್ಲೆಲೂಯಾ. ದೇವರು ಅವಳನ್ನು ಒಂದೊಂದು ಪ್ರೊಸೆಸ್ ಮೂಲಕವಾಗಿ ಹೋಗುವಾಗ ದೇವರು ನಮ್ಮನ್ನು ಶೇಪ್ ಮಾಡ್ತಾ ಇದ್ದಾರೆ, ದೇವರು ನಮ್ಮನ್ನು ರೂಪೀಕರಿಸಿದ್ರೆ ದೇವರು ನಮ್ಮ ಕೈಯಲ್ಲಿ ಏನು ಕೊಡೋದಿಲ್ಲ. ಅದಕ್ಕೆ ಆ ರೂಪೀಕರಿಸುವ ಪ್ರೊಸೆಸ್ಸಿಗೆ ನಾವು ಒಳಪಟ್ಟರೆ ದೇವರು ನಮ್ಮನ್ನು ತಕ್ಕ ಸಮಯದಲ್ಲಿ ದೇವರು ರೂಪಿಸ್ತಾರೆ. ಮತ್ತು ಇದೆಲ್ಲ ನಾನು ಮಾತಾಡಿದ್ದೀನಿ. ಮತ್ತು ನಿನ್ನ ಜೀವನದಲ್ಲಿ ನಿನಗೆ ಏನು ಕೊಡಬೇಕು ಅದಕ್ಕೆ ನಮ್ಮನ್ನು ದೇವರು ಪೊಸಿಷನ್ ಮಾಡ್ತಾರೆ. ಇವಾಗ ಫಸ್ಟ್ ಡೇ ಬಂದಾಗ ಅವಳಿಗೆ ಸ್ವಲ್ಪ ಕೊಟ್ಟರು ಅಲ್ವಾ? ಅವಳು ಅದೆಲ್ಲ ಹಕ್ಕಲು ಅದೆಲ್ಲವನ್ನು ಸೇರಿಸಿ ಕೂಡಿಸಿ ಬಂದಾಗ ಒಂದು 30 ಸೇರು ಆ ದಿವಸ ಬಂದು. ಮತ್ತೆ ನಾವು 3ನೇ ಅಧ್ಯಾಯ ನೋಡುವಾಗ ಅವಳು ಬೋವಸನ್ನ ಭೇಟಿ ಆಗಕ್ಕೆ ಹೋಗ್ತಾ ಇದ್ದಾರೆ. ಆವಾಗ ಏನು ಗೊತ್ತಾ? ಬೋವಸ್ ಹೇಳ್ತಾ ಇದ್ದಾನೆ, ನಿನ್ನ ಕಂಬಳಿಯನ್ನು ತೋರಿಸು. ಕಂಬಳಿನ ಎಷ್ಟು ತೋರಿಸು ಅಷ್ಟು ದೇವರು ತುಂಬಿಸ್ಕೊಟ್ರು. ನೀನು ದೇವರ ಹತ್ರ ಅಷ್ಟು ಓಪನ್ ಆಗಿರುವಾಗ ಅಷ್ಟು ತುಂಬಿಸ್ಕೊಡಕ್ಕೆ ದೇವರು ಶಕ್ತನಾಗಿ, ನಿನ್ನಲ್ಲಿ ಏನಿದೆಯೋ ಅದು ತುಂಬಿಸ್ಕೊಡಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಿನಗೋಸ್ಕರ ಕೊಡಬೇಕಾಗಿರೋದು ಏನು ಹೇಳಬೇಕು, ಯಾರ ಹತ್ರ ಮಾತಾಡಬೇಕು, ಇದೆಲ್ಲವನ್ನು ಮಾತಾಡೋದು ದೇವರೇ. ನಮಗೊಂದು ವಾಕ್ಯ ಭಾಗವನ್ನು ಓದೋಣ. 3ನೇ ಅಧ್ಯಾಯ 18ನೇ ವಾಕ್ಯ. 3ನೇ ಅಧ್ಯಾಯ 18. ಆಮೇನ್. ನವೋಮಿ ರೂತಳಿಗೆ ಹೇಳ್ತಾ ಇದ್ದಾರೆ, ನೀನು ಸಮಾಧಾನವಾಗಿರು. ನಿನಗೋಸ್ಕರ ಕೆಲವೊಬ್ಬರು ಕಾರ್ಯ ಮಾಡಕ್ಕೆ ಹೋಗ್ತಿದ್ದಾರೆ, ನಿನಗೋಸ್ಕರ ಮಾತಾಡಕ್ಕೆ ಹೋಗ್ತಿದ್ದಾರೆ. ಅವರು ಕಾರ್ಯ ಮಾಡೋವರೆಗೂ ಸುಮ್ಮನೆ ಇರುವುದಿಲ್ಲ. ನಿನಗೋಸ್ಕರ ಒಬ್ಬರು ದೇವರಿದ್ದಾರೆ. ನಿನ್ನ ಕಾರ್ಯಗಳು ಪೂರ್ವಹಿಸುವವರೆಗೂ ದೇವರು ಸುಮ್ಮನೆ ಇರುವುದಿಲ್ಲ. ದೇವರು ಹೇಳ್ತಾರೆ, ನೋ ದಟ್ ಐ ಆಮ್ ಗಾಡ್, ಬಿ ಸ್ಟಿಲ್. ನೀನು ಮೌನವಾಗಿದ್ದು ನಾನು ದೇವರೆಂದು ಅರ್ಥಕೊಳ್ಳಿಂದ ದೇವರ ವಾಕ್ಯ ಹೇಳ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯ ಏನು ಹೇಳುತ್ತದೆ? ನೀವು ಮೌನವಾಗಿರಿ. ನಿನಗೋಸ್ಕರ ನಾವು ರೂತಳ ಪುಸ್ತಕ ನೋಡುವಾಗ ಅವಳು ಮಾತಾಡುವಾಗ ಅವನೇ ಹೇಳ್ತಾನೆ, ನಾನು ಇವತ್ತು ನಿನ್ನ ಕಾರ್ಯವನ್ನು ನೋಡ್ತೇನೆ. ಅದಕ್ಕೋಸ್ಕರ ನಿಮಗೋಸ್ಕರ ಮಾತಾಡುವ ಒಬ್ಬ ದೇವರಿದ್ದಾರೆ. ನಾವು ಬೋವಸನ್ನು ನೋಡುವಾಗ ಬೋವಸ್ ಯಾರಿಗೆ ಸಮವಾಗಿದೆ? ಯೇಸು ಕ್ರಿಸ್ತನಿಗೆ ಸಮವಾಗಿದೆ. ಬೋವಸ್ ಹೇಗೆ ರೂತಳನ್ನು ಮದುವೆ ಆಯಿತೋ ಅದೇ ಥರ ನಮಗೋಸ್ಕರ ದೇವರು
ಮದಲಿಂಗರಾಗಿ ಯೇಸು ಸ್ವಾಮಿ ಬರ್ಲಿಕ್ಕಿದ್ದಾರೆ. ಸಭೆಯನ್ನು ಕರ್ಕೊಂಡು ಹೋಗಲಿಕ್ಕೆ ದೇವರು, ಅದಕ್ಕೋಸ್ಕರ ದೇವರು ಏನನ್ನು ಕೊಟ್ಟಿದ್ದಾರೆ? ತನ್ನ ಜೀವವನ್ನೇ ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಜೀವದಲ್ಲಿ ಏನನ್ನು ಹೋಗಿದೆಯೋ ಅದೆಲ್ಲವನ್ನು ವಾಪಸ್ ತರಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನಾನು ಹೇಳಿದ್ವಲ್ಲ, ಅವಳು ಯಾವ ಅಡ್ರೆಸ್ಸು ಇಲ್ಲದೆ ಹೋಗಿದ್ರು, ಆದರೆ ಆ ಹೊಲದಿಗೆ ಹೋಗಿದ ಮೇಲೆ ಅವಳಿಗೆ ಒಂದು ಐಡೆಂಟಿಟಿ ಬಂತು. ಅವಳ ಹೆಸರೇ ಚೇಂಜ್ ಆಯಿತು. ಅವಳನ್ನು ವಿಧವೆಯನ್ನು ದೇವರು ಕುಟುಂಬಿನಿಯಾಗಿ ದೇವರು ಮಡಗಿದ್ದಾರೆ. ಹಾಲೆಲೂಯಾ. ತಾಯಿಯಾಗಿ ದೇವರು ಮಡಗಿದ್ರು. ತಾಯಿಯಾಗಿ ಮಾತ್ರ ಅಲ್ಲ, ಅಜ್ಜಿಯಾಗಿ ಮಾಡಿದ್ರು, ಮತ್ತೆ ಗ್ರೇಟ್ ಗ್ರ್ಯಾಂಡ್ ಮದರ್ ಆಗಿ ಬರೆದಿದ್ದು. ಹಾಲೆಲೂಯಾ. ನಾವು ನೋಡುವಾಗ ಅವಳಿಂದ ಯಾರು ಹುಟ್ಟಿ ಬರ್ತಾರೆ? ಓಬೇದ್ ಹುಟ್ಟಿ ಬರ್ತಾರೆ. ಓಬೇದಿಂದ ಹುಟ್ಟಿ ಬರ್ದು ಇಸಾಯನ್ ಹುಟ್ಟಿ ಬರ್ತಾನೆ. ಜೆಸ್ಸಿಯಿಂದ ಇಸಾಯನ್ ಹುಟ್ಟಿ ಬರ್ತಾನೆ. ಇಸಾಯನಿಂದ ಯಾರು ಹುಟ್ಟಿ ಬರ್ತಾನೆ? ದೊಡ್ಡೊಂದು ರಾಜ ಹುಟ್ಟಿ ಬರ್ತಾನೆ. ಯಾರು? ದಾವೀದನು. ಆದರೆ ಅದಕ್ಕಿಂತ ಇನ್ನೂ ದೊಡ್ಡ ರಾಜ ಮತ್ತೆ ಬರ್ಲಿಕ್ಕಿದ್ದಾರೆ, ಯೇಸು ಸ್ವಾಮಿ. ಯೇಸು ಸ್ವಾಮಿ ಕೂಡ ಹಾಲೆಲೂಯಾ ಅದೇ ಒಂದು ವಂಶಾವಳಿಯಿಂದ ದೇವರು ಕರ್ಕೊಂಡ್ಬಂದಿದ್ರು. ಅದು ಒಂದು ಸ್ತ್ರೀಯ ಅಲ್ವಾ? ದೇವರು ತನ್ನ ಪ್ಲಾನ್ ಎಲ್ಲ ಚೇಂಜ್ ಮಾಡಿದ್ರು. ಕಾರಣ ಅವಳದೊಂದು ಮಾತಿನಿಂದ, ನಿನ್ನ ದೇವರು ನನ್ನ ದೇವರು, ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ನಾನು ಹೋಗ್ತೀನಿ, ನೀನು ಎಲ್ಲಿ ಇರ್ತೀಯ ನಾನು ಅಲ್ಲಿ ಇರ್ತೀನಿ, ನೀನು ಎಲ್ಲಿ ಸಮಾಧಿ ಆಗ್ತೀಯೋ ಅಲ್ಲಿನೂ ನಾನೇ ಸಮಾಧಿ ಆಗ್ತೀನಿ ಎಂಬುದಾಗಿ ಅವಳು ಹೇಳುವಾಗ ಆ ವಾಕ್ಯವನ್ನು, ಆ ಒಂದು ಪದವನ್ನು ದೇವರು ಗ್ರಹಿಸಿ, ನೀನು ಮಾತಾಡೋದು ನೀವು ಅನ್ಕೊಂಡಿದ್ರೆ ಯಾರು ಕೇಳಲ್ಲ ಅಂತ ದೇವರು ಕೇಳ್ತಾ ಇದ್ದಾರೆ. ಅದಕ್ಕೆ ಒಳ್ಳೆಯ ಮಾತುಗಳು ಮಾತಾಡುವಾಗ ನಿನಗೋಸ್ಕರ ಕಾರ್ಯ ಮಾಡೋನು ಒಬ್ಬನಿದ್ದಾನೆ, ಅದು ಮಾಡಿ ಮುಗಿಸುವವರೆಗೂ ಆತನು ವಿಶ್ರಾಮವನ್ನು ತಗೊಳ್ಳಲ್ಲದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ನಿನ್ನ ವಿಷಯದಲ್ಲಿ ಏನಿದ್ರೆ ಅದು ಕಾರ್ಯ ಮಾಡೋದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅದಕ್ಕೆ ಅನೇಕ ಗುಣಲಕ್ಷಣಗಳು ನಾವು ಓದಿದ್ದೇವೆ. ನಾನು ಕೆಲವೊಂದು ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ದೇನೆ. ಅವಳು ಯಾವಾಗಲೂ ಬಾಸ್ ಹೇಳ್ತಾ ಇದ್ದಾರೆ, ನೀನು ಇಲ್ಲೇ ಇರಿ, ನೀನು ಎಲ್ಲೂ ಹೋಗೋದು ಬೇಡ. ಕಾರಣ ದೇವರು ನಿಮ್ಮ ಮಡಗಿರೋದು ಒಂದು ಸೋರ್ಸು. ಆ ಒಂದು ಅಲ್ಲಿ ಏನೇನು ದೊರಕುತ್ತೋ ಅಲ್ಲಿನೇ ನಿನ್ನ ಮಡಗಿರೋದು. ಆದರೆ ನೋಡುವಾಗ ಅವಳಿಗೆ ಅಲ್ಲಿ ಹೋಗುವಾಗ ನನಗೆ ನಂದು ಫ್ಯೂಚರ್ ಹಿಂಗೆ ಆಗುತ್ತೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಗೊತ್ತಿತ್ತಾ? ಇಲ್ಲ, ಅವಳಿಗೆ ಜಸ್ಟು ಅವಳು ತೆನೆಗಳನ್ನು ಸೇರಿಸ್ಕೊಳ್ಳಲಿಕ್ಕೆ ಹೋಗಿದ್ರು. ಆದರೆ ಸ್ವಲ್ಪ ದಿನಗಳಾದ ಮೇಲೆ ಅವಳ ಸ್ವಭಾವವನ್ನು ದೇವರು ನೋಡ್ತಾ ಇದ್ದಾರೆ, ಜನರು ನೋಡ್ತಾ ಇದ್ದಾರೆ. ಅವಳ ಬಗ್ಗೆ ಊರು ಜನರು ಹೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಊರು ಜನರು ಹೇಳಬೇಕು. ಅವಳು ಬಂದು ನೆಕ್ಸ್ಟ್ ಡೇ ಸೇಮ್ ಡೇನೆ ಬಾಸ್ ಹೇಳ್ತಾ ಇದ್ದಾರೆ, ನಿನ್ನ ಬಗ್ಗೆ ನಾನು ಕೇಳಿಸ್ಕೊಂಡೆ, ನೀನು ಒಳ್ಳೆ ಸ್ತ್ರೀ, ನಿನ್ನ ಬಗ್ಗೆ ನೀನು ಎಲ್ಲವನ್ನು ಬಿಟ್ಟು, ನಿನ್ನ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ನೀನು ಬಂದಿದೀಯಾ, ನಿನ್ನ ದೇವರು ಯೆಹೋವನ ದೇವರು ತನ್ನ ರೆಕ್ಕೆ ಕೆಳಗಡೆ ನಿನ್ನ ಮರೆ ಮಾಡ್ತಾನೆ ಎಂಬುದಾಗಿ. ಹಾಲೆಲೂಯಾ. ಆವಾಗಲೇ ಅವಳ ಆಶೀರ್ವಾದ ಸ್ಟಾರ್ಟ್ ಮಾಡೋಕ್ಕೆ ಶುರುವಾಯಿತು. ಅದಕ್ಕೆ ನಿನ್ನನ್ನು ನೋಡುವರು ನಿನ್ನ ಮೇಲೆ ದಯಾ ಮಾತುಗಳೇ ಮಾತಾಡೋದು. ಅದಕ್ಕೆ ನಾನು ಹೇಳೋದು, ನೀನೇನು ಮಾತಾಡ್ತೀಯ ಅದು ನನಗೆ ವಾಪಸ್ ಬರುತ್ತೆ. ಅವಳು ನನಗೆ ಎಲ್ಲಿ ದಯ ಸಿಗುತ್ತೋ ಅಂತ ಹುಡುಕಿ ಹೋಗಿದಾಗ ಅವಳ ಮೇಲೇನೂ ಅವಳನ್ನು ಆಶೀರ್ವಾದ ಮಾಡಿದ್ರು, ದಯ ನಿನ್ನ ಮೇಲೆ ದೊರಕಿ ಬರಲಿ ಎಂಬುದಾಗಿ. ಆದರೆ ಅವಳಿಗೆ ಗೊತ್ತಿಲ್ಲ, ಈ ವ್ಯಕ್ತಿಯಿಂದಾನೇ ನನಗೆ ದಯ ದೊರಕುತ್ತೆ ಅಂತ. ನೀನು ಯಾರನ್ನ ಭೇಟಿ ಆಗ್ತೀಯೋ ಅದು ಸುಮ್ಮನೆ ಭೇಟಿ ಆಗೋದಲ್ಲ, ಅದು ದೇವರ ಡಿವೈನ್ ಅಪಾಯಿಂಟ್ಮೆಂಟ್, ಅದು ದೈವಿಕವಾದ ಅಪಾಯಿಂಟ್ಮೆಂಟು. ಅದಕ್ಕೆ ನಿನ್ನ ಜೀವನದಲ್ಲಿ ಯಾರನ್ನ ಕರ್ಕೊಂಡು ಬರೋಕೆ, ಯಾವ ರೀತಿಯಲ್ಲಿ ನಿಲ್ಲಿಸಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು ದೇವರಿಗೆ ಗೊತ್ತಿದೆ. ನಿನ್ನ ಜೀವನ ಪರಿಪೂರ್ಣವಾಗಿ ದೇವರಿಗೆ ಬಿಟ್ಟು ಕೊಡುವಾಗ ದೇವರು ತಕ್ಕ ಸಮಯದಲ್ಲಿ ದೇವರು ಕಾರ್ಯವನ್ನು ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕೆ ಅನೇಕ ಕಾರ್ಯಗಳಿದೆ, ನಾನು ಎಲ್ಲವನ್ನು ಬಿಟ್ಬಿಟ್ಟಿದ್ದೀನಿ. ದೇವರು ನಿನ್ನನ್ನು ತನ್ನ ಪರಂಪರೆಯಲ್ಲಿ ಸೇರಿಸೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಹಾಲೆಲೂಯಾ. ಅದಕ್ಕೆ ನೀವು ಎಷ್ಟು ಜನ ರೆಡಿಯಾಗಿದ್ದೀರಾ? ಹಾಲೆಲೂಯಾ. ಅವಳ ಥರ ಮಾತಾಡೋಕ್ಕೆ ನಾವು ರೆಡಿ ಇದ್ದೀರಾ? ಅವಳ ಥರ ನಮ್ಗೆ ಏನು ಸಿಗುತ್ತೋ, ಏನು ಉಳಿದಿರಿದೆಯೋ, ಯಾರಿಗೆ ಬೇಡದೇ ಇರುವ ಜಾಗದಲ್ಲಿ ಕೆಲಸ ಮಾಡಿಕೊಳ್ಳೋ ರೆಡಿ ಆಗಿದ್ರು. ಅದೊಂದು ಚಿಕ್ಕ ಕೆಲಸ, ತುಂಬ ಕೇವಲವಾಗಿರುವಂಥ ಕೆಲಸ. ಆ ಕೇವಲವಾಗಿರೋ ಕೆಲಸ ಕೂಡ ಮಾಡೋಕ್ಕೆ ಅವಳು ರೆಡಿಯಾಗಿ, ಯಾರು ಸಿದ್ಧರಾಗಿದೆ? ದೇವರು ನೋಡೋದು ನಮ್ಮದು ಸ್ಮಾರ್ಟ್ನೆಸ್ಸು, ನಮ್ಮದು ಬ್ಯೂಟಿ, ಅದೆಲ್ಲ ದೇವರಿಗೆ ಬೇಕಾಗಿಲ್ಲ. ನಿನ್ನ ಸಿದ್ಧತೆ. ಅಲ್ಲೆಲೂಯಾ. ನೀ ಸಿದ್ಧವಾಗಿದೆಯಾ ಕೊಡುವ ಕೆಲಸದಲ್ಲಿ? ಅದಕ್ಕೆ ದೇವರ ಮಾತು ಹೇಳೋದು, ಸ್ವಲ್ಪದಲ್ಲಿ ಅಲ್ಪದಲ್ಲಿ ನೀನು ನಂಬಿಗಸ್ತಾರೆ, ಆದರೆ ನಾನು ಅಧಿಕದಲ್ಲಿ ನಾನು ನಂಬಿಗಸ್ತನಾಗಿ ಮಡಗ್ತೇನೆ ಎಂಬುದಾಗಿ. ಅವಳಿಗೆ ಕೊಟ್ಟಂಥ ಚಿಕ್ಕ ಕಾರ್ಯದಲ್ಲಿ ಅವಳು ನಂಬಿಗಸ್ತೆಯಾಗಿ ಇರುವುದರಿಂದ ಏನಾಯಿತು? ದೊಡ್ಡದು ಮತ್ತೆ ಬೋವಸನ ಮದುವೆ ಮಾಡೋಕ್ಕೂ ದೇವರು ಸಹಾಯ ಮಾಡಿದ್ರು. ಇವಾಗ ಕೆಲಸ ಕಾರ್ಯ ಯಾರಾಯಿತು? ಕೆಲಸ ಕಾರ್ಯನು ದೇವರ ಯಜಮಾನೆಯಾಗಿ ದೇವರು ಮಡಗಿದ್ರು. ಹಾಲೆಲೂಯಾ. ಅದೇ ದೇವರ ಕೆಲಸ. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ನಮ್ಮ ಕಣ್ಣಿಗೆ ಅರ್ಥ ಆಗೋದಿಲ್ಲ, ಆದರೆ ದೇವರಿಂದಾನೇ ನೀವು ಅಲ್ಲಿ ಹೋಗಿರೋದು, ದೇವರಿಂದಾನೇ ದೇವರು ನಿಮ್ಮನ್ನು ಅಲ್ಲಿ ನಿಲ್ಲಿಸಿರೋದು. ಅದಕ್ಕೆ ಯಾವಾಗಲೂ ದೇವರಿಗೆ ನೀವು ಮಹತ್ವವನ್ನು ಮಹಿಮೆಯನ್ನು ಕೊಡುವಾಗ ನಿನಗೆ ದೊರಕಿ ಬರಬೇಕಾಗಿರೋದು ತಕ್ಕ ಸಮಯದಲ್ಲಿ ನಮ್ಮ ಜೀವನದಲ್ಲಿ ದೇವರು ಕೊಡುವ ದೇವರಾಗಿದ್ದಾರೆ. ಇದೆಲ್ಲವನ್ನು ಅವಳು ಮಾಡಿರೋದ್ರಿಂದ ದೇವರು ಅವಳನ್ನು ಆಶೀರ್ವದಿಸು. ಆ ಊರು ಜನ ಏನು ಹೇಳ್ತಾರೆ ಗೊತ್ತಾ? ನಿನ್ನ ಸೊಸೆ 7
ಗಂಡಸರಿಗೆ ಸಮ ಅಂದ. ಶಿ ಈಸ್ ಈಕ್ವಲ್ ಟು 7 sons ಅಂತ. ಅವಾಗ ಹಂಗೆ ಹೇಳ್ಬೇಕಾದ್ರೆ ಎಷ್ಟು ಗುಣಲಕ್ಷಣಗಳಿರ್ಬೋದು. ನಾವು ಹಂಗೆ, ನನಗೆ ಆವತ್ತಿನ ದೇವರು, ನಾನು ರೂತಳ ತರಬೇಕು, ಅವಳದು ಗುಣಲಕ್ಷಣ ನನಗೆ ಇರಬೇಕು. ದೇವರು ಕೊಡುವಂಥ ಚಿಕ್ಕ ಕಾರ್ಯಗಳು ಆಗಿದ್ರೆ ಕೂಡ ಅದರಲ್ಲಿ ನಂಬಿಗಸ್ತರಾಗಿ ಉಳಿಯೋದಕ್ಕೆ ದೇವರು ಸಹಾಯ ಮಾಡಿ ಕರ್ತನೆ. ದೇವರು ಅವಳ ಥರ ಮಾತಾಡೋಕ್ಕೆ, ಯಾವಾಗ ನಮ್ಮ ಮಾತುಗಳನ್ನ ತಪ್ಪೋಗ್ತೀವಿ, ನಮಗೆ ಒಂದು ನಿರಾಶೆ ಬರುವಾಗ ನಾವು ಏನನ್ನೋ ಮಾತಾಡ್ತೀವಿ, ಆದರೆ ಆವಾಗ ಸಡನ್ ಆಗಿ ನನಗೆ ರೂತಳ ಕುರಿತಾಗಿ ಬರುತ್ತೆ. ಕಾರಣ ಅವಳಿಗೆ ಲಾಸ್, ಅವಳ ಜೀವನದಲ್ಲಿ ಲಾಸ್ ಮಾತ್ರ, ನಷ್ಟ ಮಾತ್ರನೇ ಇರೋದು. ಅವಳಿಗೆ ಏನು ಕತೆ ಹೇಳಕ್ಕಿದೆ? ನನ್ನ ಗಂಡ ಸತ್ತೋದ್ರು, ಅವ್ರದ್ದು ಬ್ರದರ್ ಸತ್ತೋದ್ರು, ನಂದು ಮಾವ ಸತ್ತೋದ್ರು, ಎಲ್ಲ ಸತ್ತೋದ್ರ ಕೆಲಸನೇ ಕಾರ್ಯನೇ ಹೇಳಕ್ಕಿರುತ್ತೆ. ಆದರೆ ಅವಳು ಅದೇನು ಹೇಳ್ತಾ ಇಲ್ಲ. ನನಗೆ ಎಲ್ಲಿ ದೇಹ ಸಿಕ್ಕುತ್ತೋ ಅಲ್ಲಿ ನಾನು ಇರ್ತೇನೆ, ನೀನು ಎಲ್ಲಿ ಕಳಿಸ್ತೀಯೋ ನಾನು ಅಲ್ಲಿ ಇರ್ತೇನೆ. ಹಲ್ಲೆಲೂಯಾ. ದೇವರು ನಿಮಗೋಸ್ಕರ ಮಡಗಿರೋದು ಯಾವ ಕಣ್ಣಿಗೂ ಕಾಣಲಿಲ್ಲ, ಯಾವ ಕಿವಿಗೂ ಕೇಳಿಸಿಲ್ಲ, ಯಾವ ಹೃದಯದಲ್ಲೇನೂ ಊಹಿಸಲಿಲ್ಲ. ಅದಕ್ಕೆ ದೇವರು ನಮ್ಮನ್ನು ಎಲ್ಲಿ ಮಡಗ್ತೀವೋ ಅಲ್ಲಿ ದೇವರು ನಮ್ಮನ್ನು ನಿಲ್ಲಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನನ್ನು ದೇವರು ಶೇಪ್ ಮಾಡ್ತಾರೆ, ನಿನ್ನನ್ನು ದೇವರು ಪೊಸಿಷನ್ ಮಾಡ್ತಾರೆ. ಎಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಕರೆಕ್ಟಾಗಿ ಅಲೈನ್ಮೆಂಟ್ ಕರೆಕ್ಟಾಗಿರುವಾಗ, ದೇವರ ಹತ್ರ ಕಡೆಯಿಂದ ಅಲೈನ್ಮೆಂಟ್ ಕರೆಕ್ಟಾಗಿರುವಾಗ ಸಿಕ್ಕಬೇಕಾಗ ಆಶೀರ್ವಾದಗಳು ಅದು ಬರುತ್ತದೆ. ಅದಕ್ಕೆ ನಮ್ಮ ಜೀವನದಲ್ಲಿ ದೇವರ ಹತ್ರ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥಿಸೋಣ. ದೇವರೇ, ರೂತಳ ತನ್ನ ನಾನು ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಅವಳ ಗುಣಲಕ್ಷಣ ನಮ್ಮ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ನನ್ನಿಂದ ಕರ್ತನೆ ಎಲ್ಲರೂ ಹೇಳ್ತಾರೆ ಯಾವುದಕ್ಕೂ ಹಾಲೆಲೂಯ ಪ್ರಯೋಜನವಿಲ್ಲ ಎಂಬುದಾಗಿ, ಯಾವ ಅಡ್ರೆಸ್ಸು ಇಲ್ಲದ ನಿನ್ನನ್ನು ಅಡ್ರೆಸ್ ಉಳ್ಳವಳಾಗಿ ದೇವರು ಮಾರ್ಪಡಿಸೋ ದೇವರಾಗಿದ್ದಾರೆ. ಹಾಲೆಲೂಯ. ಒಂದು ಅನ್ಯ ವಿಧವೆಯನ್ನು ದೇವರು ತನ್ನ ವಂಶಾವಳಿಯಲ್ಲಿ ದೇವರು ಸೇರಿಸರು, ತನ್ನ ಪರಂಪರೆಯಲ್ಲಿ ದೇವರು ಸೇರಿಸೋ ದೇವರು. ಅದೇ ದೇವರು ನಿನ್ನ ದೇವರು ನನ್ನ ದೇವರು ಆಗಿದ್ದಾನೆ. ಹಾಲೆಲೂಯ. ಅದಕ್ಕೆ ಎಲ್ಲಿ ಸ್ಟಾಪ್ ಆಯ್ತೋ ದೇವರು ಅಲ್ಲಿಂದ ಶುರು ಮಾಡ್ತಾ ಇದ್ದಾರೆ. ಎಲ್ಲಿ ನಿನಗೆ ನಿರಾಶೆ ಬಂತೋ ಅಲ್ಲಿಂದ ದೇವರು ಆ ನಿರಾಶೆಯನ್ನು ನೀಗಿಸಿ ಹೊಸ ಕಾರ್ಯವನ್ನು ಸ್ಟಾರ್ಟ್ ಮಾಡೋಕ್ಕೆ ದೇವರು ಶಕ್ತನಾಗಿದ್ದಾನೆ. ನೀನು ಅನ್ಕೊಳ್ತೀನಿ ನಿನ್ನ ಕಥೆ ಮುಗಿದೋಯ್ತು, ಎಲ್ಲ ಚಾಪ್ಟರ್ ಕ್ಲೋಸ್ ಆಯ್ತು ಅಂತ. ಆದ್ರೆ ದೇವರು ಹೇಳ್ತಾರೆ, ಐ ಆಮ್ ರೆಡಿ ಟು ರೈಟ್ ನ್ಯೂ ಚಾಪ್ಟರ್. ನಿನಗೋಸ್ಕರ ಹೊಸ ಒಂದು ಅಧ್ಯಾಯವನ್ನು ಬರೆಯಲಿಕ್ಕೆ ನಾನಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾರಿಗೂ ಗೊತ್ತಾಗದೆ ಎಲ್ಲರೂ ಆಶ್ಚರ್ಯಕೊಳ್ಳುವಂತ ಕಥೆ ನಿನಗೋಸ್ಕರ ಬರೆಯಕ್ಕೆ ಯೇಸು ಸ್ವಾಮಿ ಸಿದ್ಧನಾಗಿದ್ದಾನೆ. ನೀನು ಮಾಡಬೇಕಾಗಿರೋ ಒಂದೇ ಒಂದು ಕಾರ್ಯ, ಪರಿಪೂರ್ಣವಾಗಿ ಆತನಿಗೆ ಸಮರ್ಪಿಸು, ಆತನಿಗೋಸ್ಕರ ನಿಲ್ಲು, ಆತನು ಕೊಟ್ಟಿರುವಂತ ಕಾರ್ಯಗಳು ಕರೆಕ್ಟ್ ಆಗಿ ಮಾಡು. ನಂಬಿಕಸ್ಥರಾಗಿ ಮಾಡುವಾಗ ನಿನಗೋಸ್ಕರ ದೇವರು ಹಾಲೆಲೂಯ ಕಾರ್ಯಗಳನ್ನು ಮಾಡ್ತಾರೆ. ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಹೇಳಬೇಕು, ಅದೆಲ್ಲವನ್ನು ದೇವರು ಮಾಡಿ ಮುಗಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ಅದಕ್ಕೆ ರೂತಳ ಸ್ವಭಾವ ನಮ್ಮ ಜೀವನದಲ್ಲಿ ಬರಲಿ. ಹಾಲೆಲೂಯ. ಆರ್ ಯು ರೆಡಿ ಟು ಗ್ಲೀನ್? ನೀವು ಸಿದ್ಧರಾಗಿದ್ದೀರಾ? ಹಾಲೆಲೂಯ. ಹಾಲೆಲೂಯ. ನಮಗೆ ಕಲೆ ಹಾಕುವ ಕಲೆಯಲ್ಲಿ ನಾವು ಒಳಲ್ಪಟ್ಟು ಹಾಲೆಲೂಯ ಅವಳಿಗೆ ಸಿಕ್ಕಿರುವಂತ ಒಂದೊಂದು ಕಾರ್ಯಗಳು ಕೂಡ ನಮ್ಮ ಜೀವನದಲ್ಲಿ ದೇವರು ಕೊಡಬೇಕಾಗಿ ನಾವು ಪ್ರಾರ್ಥಿಸೋಣ. ದೇವರೇ ಅಪ್ಪ, ಇದುವರೆಗೂ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ದೇವರೇ. ಹಾಲೆಲೂಯ. ನನ್ನ ಜೀವನದಲ್ಲಿ ಕೂಡ ಕರ್ತನೆ ಅಪ್ಪ, ಏನನ್ನು ಹಾಲೆಲೂಯ ಸ್ವಭಾವಗಳು ಬರಬೇಕು, ಆ ಸ್ವಭಾವಗಳು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ನಮಗೆ ತಾಳ್ಮೆ ಗುಣವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಸಹಿಸಿಕೊಂಡು ಸಹನ ಶಕ್ತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಪ್ರೀತಿ ಮಾಡುವಂತ ಅನುಭವವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ಯಾಕ್ರಿಫೈಸ್ ಮಾಡುವಂತ ಅನುಭವವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲರನ್ನು ಬಹುಮಾನಿಸಿ ಗೌರವವನ್ನು ಕೊಡೋಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರು. ಕೊಡೋ ನಂಬಿಕಸ್ಥರಾಗಿರೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ದೇವರು. ನೀನು ನನ್ನನ್ನು ಎಲ್ಲಿ ನಿಲ್ಲಿಸ್ತೀವೋ, ಎಲ್ಲಿ ಪೊಸಿಷನ್ ಮಾಡ್ತೀರೋ, ನೀನು ಎಲ್ಲಿ ರೂಪಿಸ್ತೀರೋ ಅಲ್ಲಿರೋಕೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಿ ದೇವರೇ. ನೀನು ಇದುವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಹಾಲೆಲೂಯ. ನಮ್ಮಲ್ಲಿ ಕರ್ತನೆ ನೀನು ಪರಂಪರೆಯನ್ನು ಭರಿಸ್ತಾ ಇದಕ್ಕಾಗಿ ಸ್ತೋತ್ರ. ಹೊಸ ಚಾಪ್ಟರ್ಸ್ ದೇವರು ಓಪನ್ ಮಾಡ್ತಾ ಇದಕ್ಕಾಗಿ ಸ್ತೋತ್ರ. ಹೊಸ ಅಡ್ರೆಸ್ ನಮಗೆ ಕೊಡ್ತಾ ಇದಕ್ಕಾಗಿ ಸ್ತೋತ್ರ ದೇವರೇ. ಯಾವ ಅಡ್ರೆಸ್ ಇಲ್ಲದಿರೋಳನ್ನು ಕರ್ತನೆ ನಿನ್ನ ವಂಶಾವಳಿ ಸೇರಿಸೋ ಪ್ರಕಾರ ನಮ್ಮನ್ನು ಕೂಡ ನೀನು ಸೇರಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಹೊಸ ಕಾರ್ಯಗಳು ನಮ್ಮಿಂದ ಹುಟ್ಟಿ ಬರಲಿ. ಯಾವ ಕಣ್ಣಿಗೂ ಕಾಣದೇ ಇರೋದು, ಯಾವ ಕಿವಿಗೆ ಕೇಳದೇ ಇರೋದು, ಯಾವ ಮನಸ್ಸಿಗೆ ಊಹಿಸದೇ ಇರೋದು, ಅದೆಲ್ಲವನ್ನು ದೇವರು ನಮಗೋಸ್ಕರ ಮಡಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯಾರು ನಮ್ಮ ಎಲ್ಲರೂ ಕೇವಲವಾಗಿ ನೋಡುವಂತ ಜಾಗದಲ್ಲಿ ದೇವರು ನಮಗೋಸ್ಕರ ನಿಧಿಯನ್ನು, ದೇವರು ನಮಗೋಸ್ಕರ ಟ್ರೆಷರ್ಸ್ ಅನ್ನು ಮಡಗಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯ ಕರ್ತನೆ. ನೀವು ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಸ್ವಲ್ಪ ಹೋದ್ರು ಅಲ್ಪವಾದ್ರೂ ಅದರಲ್ಲಿ ನಂಬಿಗಸ್ಥರಾಗಿರಲಿಕ್ಕೆ ಸಹಾಯ ಮಾಡಿ ಕರ್ತನೆ. ಹಾಲೆ ನನಗೋಸ್ಕರ ಮಾತಾಡುವಂತ ದೇವರು, ನಿನಗೋಸ್ಕರ ಮಾತಾಡುವಂತ ದೇವರು. ಹಾಲೆಲೂಯ. ಆತನು ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿಯನ್ನು ಹಾಲೆಲೂಯ ಯಾರು ಭೇಟಿಯಾದ್ರೋ ಅವರ ಜೀವನವನ್ನು ಬದಲಾಯಿಸಿದ್ರು ದೇವರು. ಹಾಲೆಲೂಯ. ನಮ್ಮ ಯೇಸು ಸ್ವಾಮಿ ನಮಗೋಸ್ಕರ ಎಲ್ಲವನ್ನು ಕೊಟ್ಟು ತನ್ನ ಸ್ವಂತ ಹಾಲೆಲೂಯ ಹೆಂಡತಿಯಾಗಿ ದೇವರು ನಮ್ಮನ್ನು ಮೊದಲ ಗತಿಯಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ ಸ್ತೋತ್ರ.